ವೃಷಭಾಯ ಚ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿ ಬಲಬಹುಲೌದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷ ದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವಂದೇ ವೃಂದಾವನಾಸೀನಂ ಇಂದಿರಾನಂದಮಂದಿರಂ ಉಪೇಂದ್ರಂ ಸಾಂದ್ರಕಾರುಣ್ಯಂ ಪರಾನಂದಂ ಪರಾತ್ಮರಂ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನೆ ದಿವಸ ಪುರಾಣಗಳ ಪರಿಚಯವನ್ನು ಮಾಡಿಸಿ ನಾರದ ಪುರಾಣದ ಮಹತ್ವದಲ್ಲಿ ವಿಚಾರ ಮಾಡುವಾಗ ನಾರದ ಪುರಾಣದಲ್ಲಿ ಗಂಗಾ ಮಹಾತ್ಮೆ ಅಂತ ಬಂತು. ಗಂಗಾ ಮಹಾತ್ಮೆಯಲ್ಲಿ ಅನೇಕ ಇತಿಹಾಸಗಳನ್ನು ಉಪಾಖ್ಯಾನಗಳನ್ನು ನಿರೂಪಣೆ ಮಾಡ್ತಾ ಸೌದಾಸ ಅಂತ ಒಬ್ಬ ರಾಜ, ಕಲ್ಮಾಷಪಾದ ಅಂತ ಅವನಿಗೆ ಹೆಸರು ಬಂತು. ವಸಿಷ್ಠರ ಶಾಪದಿಂದ ರಾಕ್ಷಸ ಜನ್ಮವೆತ್ತಿದ. ರಾಕ್ಷಸನಾದ ಮೇಲೆ ಗಂಗಾ ಬಿಂದುವಿನ ಸ್ಪರ್ಶ ಮಾತ್ರದಿಂದ ಅವನಿಗೆ ಮೋಕ್ಷ ಆಗ್ತದೆ ಅಂತ ಶಾಪ ಮೋಚನೆಗಾಗಿ ಪ್ರತಿಶಾಪವನ್ನು ವಸಿಷ್ಠರೇ ಹೇಳಿದರು. ಅದೇ ಪ್ರಕಾರವಾಗಿ ವಸಿಷ್ಠರ ಮಾತನ್ನೇ ಕೇಳಿದಂಥ ಆ ಮಹಾನುಭಾವ ಸೌದಾಸ ಕಾಡಿನಲ್ಲಿ ಅಲದಾಡುವಾಗ ಅಲ್ಲಿ ಬಹಳ ಜನರನ್ನು ಹಿಂಸಿಸಿ ತಿಂತಾ ಇದ್ದ. ಬ್ರಾಹ್ಮಣ ದಂಪತಿಗಳಲ್ಲಿ ಬ್ರಾಹ್ಮಣ ಪತಿಯನ್ನು ತಿಂದು ಬ್ರಾಹ್ಮಣಿಯ ಶಾಪಕ್ಕೆ ಗುರಿಯಾಗ್ತಾನೆ. ಬ್ರಾಹ್ಮಣಿ ಬೇಡಿದ್ಲಂತೆ, ನೀನು ರಾಕ್ಷಸನಲ್ಲ, ನೀನು ನಿಜವಾಗಲೂ ಕೂಡ ರಾಕ್ಷಸ ಅಂತ ನೀನು ಭಾವಿಸಿದ್ದಿ, ಆದರೆ ರಾಕ್ಷಸನಲ್ಲ ನೀನು ಅಂತಂದ್ರಂತೆ. ನೀನು ಸೌದಾಸ, ನನ್ನಂಥವಳಿಗೆ ಪತಿಯ ಮರಣ ಆಯಿತು ಅಂದರೆ ವೈಧವ್ಯ ಬರ್ತದೆ, ದಯಮಾಡಿ ಹಾಗೆ ಮಾಡ್ಲಿಕ್ಕೆ ಹೋಗಬೇಡ, ಯಾಕೆ ಈ ಚರ್ಯ ಮಾಡ್ತಾ ಇದ್ದಿ, ಬಿಟ್ಬಿಡು ಅಂತ ಬೇಡಿದ್ಲಂತೆ. ಪಾಪ ಬಾಳ ಬೇಡ್ತಾಳೆ ಬ್ರಾಹ್ಮಣಿ. ಭೋ ಭೋ ನೃಪತಿ ಶಾರ್ದೂಲ ತ್ರಾಹಿಮಾಂ ಭಯ ವಿಹ್ಲವಾಂ ಪ್ರಾಣಪ್ರಿಯಾ ಪ್ರದಾನೇನ ಕುರು ಪೂರ್ಣಂ ಮನೋರಥಂ. ಹೇ ರಾಜ, ಪ್ರಾಣಪ್ರಿಯನಾದಂಥ ನನ್ನ ಈ ಯಜಮಾನನನ್ನು ಬಿಟ್ಟುಕೊಟ್ಬಿಡು. ಪ್ರಾಣದಾನಕ್ಕಿಂತ ಸಮಾನವಾದ ಮತ್ತೊಂದು ದಾನ ಜಗತ್ತಿನಲ್ಲಿಲ್ಲ, ಯಾಕೆ ಹೀಗೆ ಮಾಡ್ತಿದ್ದಿ ಅಂತ ಎಷ್ಟು ಬೇಡಿದರೂ ಕೂಡ ಹಾಗೆ ಆ ಪತಿಯನ್ನು ತಿನ್ನಂತೆ. ತಿಂದಾಗ ಅವಳು ಒಂದು ಶಾಪ ಕೊಟ್ಲಂತೆ. ಶಾಪ ಏನು ಕೊಟ್ಲವಳು ಅಂದರೆ, ಪೂರ್ವ ಶಾಪ ಹತಂ ಭೂಪ ಶಪತ್ ಕ್ರೋಧಿತಾ ಪುನಃ ಅಶಪತ್ ಕ್ರೋಧಿತಾ ಪುನಃ ಪತಿಮ್ಮೆ ಸುರತಾಸಕ್ತಂ ಯಸ್ಮಾತ್ ಹಿಂಸಿತವಾನ್ ಬಲಾತ್ ತಸ್ಮಾತ್ ಸ್ತ್ರೀ ಸಂಗಮಂ ಪ್ರಾಪ್ತಃ ತ್ವಮಪಿ ಪ್ರಾಪ್ಸ್ಯಸೆ ಮೃತ್ಯುಂ ಅಂತಂದ್ರಂತೆ. ಸ್ತ್ರೀ ಸಂಗಮನದಲ್ಲಿ ತತ್ಪರರಾದ
ನಮ್ಮ ಯಜಮಾನರನ್ನ ನೀನು ಸಂಹಾರ ಮಾಡಿ ತಿಂದಿದ್ದಿ, ನಿನಗೂ ಕೂಡ ಸ್ತ್ರೀ ಸಂಗಮ ಆಯಿತು ಅಂದರೆ ಮರಣ ಹೊಂದುತ್ತಿ, ನಿನಗೆ ಸಾವು ಬರಲಿ ಅಂತ ಶಾಪ ಕೊಟ್ರಂತೆ. ಅಷ್ಟೇ ಅಲ್ಲ, ರಾಕ್ಷಸತ್ವಂ ಧ್ರುವಂ ತೇಸ್ತು ಅಂತ, ರಾಕ್ಷಸತ್ವನೂ ಬರಲಿ ಅಂತ ಪುನಃ ಶಾಪ ಕೊಟ್ಲಂತೆ. ನೋಡಿ, ಬ್ರಹ್ಮ ರಾಕ್ಷಸ ಮಾಡಿದ್ದು ಒಂದು ಅಪರಾಧ. ಆ ಅಪರಾಧಕ್ಕೆ ಇವಳು ಶಾಪ ಕೊಡುವಾಗ ಅದೇ ಶಾಪ ಒಂದು ಶಾಪ ಕೊಟ್ಟಿದ್ರೆ ಸಾಕಾಗ್ತಿತ್ತಂತ, ಅದನ್ನು ಪುರಾಣ ಹೇಳ್ತದೆ. ಶಾಪ ಕೊಡುವಾಗ 2 ಶಾಪ ಕೊಟ್ಟದ್ದಕ್ಕೆ ಸಿಟ್ಟು ಬಂತಂತೆ ಅವನಿಗೆ. ಅವನಂತಾನೆ, ಸೋಪಿ ಶಾಪದ್ವಯಂ ಶ್ರುತ್ವಾ ತಯಾ ದತ್ತಂ ನಿಶಾಚರ ಪ್ರಪನ್ಯು ಪ್ರಾಹ ವಿಸರ್ಜನ್ ಕೋಪಾದ್ ಅಂಗಾರ ಸಂಚಯಂ ದುಷ್ಟೇ ಕಸ್ಮಾತ್ ಪ್ರದತ್ತಂ ಮೇ ವೃಥಾ ಶಾಪದ್ವಯಂ ತ್ವಯ. ಹೇ ದುಷ್ಟೇ, 2 ಶಾಪ ನೀನು ಯಾಕೆ ಕೊಟ್ಟಿ? 1 ಶಾಪ ಕೊಡಬೇಕಾಗಿತ್ತು, 2 ಕೊಟ್ಟಿದ್ದಿ ನೀನು. ರಾಕ್ಷಸನಾಗುವಂತ 1 ಶಾಪ, ಸ್ತ್ರೀ ಸಂಗಮ ತತ್ಪರನಾದ್ರೆ ಸಾವು ಬರಲಿ ಅಂತ ಇನ್ನೊಂದು ಶಾಪ, 2 ಶಾಪ ಕೊಟ್ಟಿದ್ದಕ್ಕೆ ನಿನಗೆ ನಾನು ಶಾಪ ಕೊಡ್ತೇನೆ ಅಂತ ಪಿಶಾಚಿಯಾಗುವಂತ ಶಾಪ ಕೊಟ್ಟನಂತೆ. ಸೌದಾಸ ಸ್ವಯಂ ಬ್ರಹ್ಮ ರಾಕ್ಷಸನಾಗಿದ್ದ. ಇವಳು ಶಾಪದಿಂದ ಮತ್ತಿಷ್ಟು ಅವನಿಗೆ ಹಿಂಸೆ ಆಯಿತು, 2 ಶಾಪ ಕೊಟ್ಟೆಲ್ಲ ಅಂತ ಇವಳಿಗೆ ಶಾಪ ಕೊಟ್ಟ ಬ್ರಾಹ್ಮಣ ಸ್ತ್ರೀಗೆ. ಅವಳು ಪಿಶಾಚಿ ಯೋನಿಯಲ್ಲಿ ಹುಟ್ಟಿ ಬರೋ ಹಾಗಾಯ್ತಂತೆ. ಪಿಶಾಚಿಯಾಗಿ ಅಲಿತಾ ಇದ್ದಾಳೆ, ರಾಕ್ಷಸನಾಗಿ ಇವನು ಅಲಿತಿದ್ದಾನೆ. ಇಬ್ಬರಿಗೂ ಮುಕ್ತಿ ಆಗಿಲ್ಲ. ರಭಸದಿಂದ ಕಾಡಿನಲ್ಲಿ ಅಲ್ಲಿ ಇಲ್ಲಿ ಸಂಚಾರ ಮಾಡುತ್ತಾ ಹಸಿವೆಯಿಂದ ಬಳಲ್ತಾ ಇದ್ದಾರಂತೆ. ಆವಾಗ ಇದ್ದಕ್ಕಿದ್ದ ಹಾಗೆ ಒಂದು ವಟವೃಕ್ಷ ಸಿಕ್ತು. ಆ ವಟವೃಕ್ಷದಲ್ಲಿ ಒಂದು ಬ್ರಹ್ಮರಾಕ್ಷಸ ಇವರಿಬ್ಬರನ್ನ ಕರೀತಂತೆ. ನಿನ್ನೆ ಈ ಕಥೆ ಹೇಳಿದ್ದೇನೆ. ಬ್ರಹ್ಮರಾಕ್ಷಸ ಕರೆದು ಮಾತನಾಡುತ್ತದೆ. ಬರ್ರಿ ನನ್ನ ಹತ್ರ ಅಂತ ಕರೀತು. ಬ್ರಹ್ಮರಾಕ್ಷಸ ಉವಾಚ ಅಹಂ ಮಾಸಂ ಪುರಾ ವಿಪ್ರೋ ಮಾಗಧೋ ವೇದ ಪಾರಗಃ ಸೋಮದತ್ತ ಇತಿ ಖ್ಯಾತೋ ನಾಮ್ನಾ ಧರ್ಮಪರಾಕಿತ. ಬ್ರಹ್ಮರಾಕ್ಷಸ ಮಾತಾಡ್ತಾ ಇದೆ ಅಂತೆ ಈ ಸೌದಾಸನ ಜೊತೆಗೆ. ಬರ್ರಿ ಇಲ್ಲಿಗೆ ಬರ್ರಿ ಅಂತ ಹತ್ತಿರಕ್ಕೆ ಕರೆತು. ಹತ್ತಿರಕ್ಕೆ ಕರೆದಾಗ ಇವನಿಗೆ ಆಶ್ಚರ್ಯ ಆಯ್ತು. ಏನು ಬ್ರಹ್ಮರಾಕ್ಷಸ ನೀನಾಗಿದ್ದಿ, ನಮ್ಮನ್ನು ಕರಿತಿದ್ದಿ, ಏನು ಕಾರಣ? ಇಲ್ಲ ಬರ್ರಿ ಅಂತ ಹತ್ತಿರಕ್ಕೆ ಬೇರೆ ಕರೆದು. ಈಗ ಕೇಳಿದೆ, ನೀನು ಯಾರು ಅಂದ. ನನ್ನ ಹೆಸರು ಹಿಂದೆ ಸೋಮದತ್ತ ಅಂತಿತ್ತು, ಈಗ ಬ್ರಹ್ಮರಾಕ್ಷಸ ಆಗ್ಯದ ಅಂತಂದ. ನಿನಗೆ ಯಾಕೆ ಈ ಜನ್ಮ ಬಂತು, ಏನ್ ಕಾರಣ? ಆಗ ಅವನು ಗುರುದ್ರೋಹದ ಪ್ರಭಾವ ಅಂತಂದಂತೆ. ಗುರುದ್ರೋಹದ ಪ್ರಭಾವದಿಂದ ಬ್ರಹ್ಮರಾಕ್ಷಸನಾಗಿದ್ದೇನೆ. ಏನ್ ಕೇಳ್ತಿ? ಗುರುಗಳ ದ್ರೋಹ ಮಾಡಿದವನು ಇಂಥ ಗತಿ ಆಗ್ತದೆ ಅಂತದೆ ಶಾಸ್ತ್ರ ಅಂತಂದಂತೆ. ಆವಾಗ ಸೌದಾಸ ಕೇಳಿದ, ಗುರುಗಳನ್ನು ದ್ರೋಹ ಮಾಡಿದ್ರೆ ಇಷ್ಟು ದೊಡ್ಡ ಅನಾಹುತ ಆಗ್ತದೆ ಅಂದ್ರೆ ಗುರುಗಳು ಅಂದ್ರೆ ಯಾರು, ಅವರ ಮಹಿಮೆ ಏನು ಅಂತ ಕೇಳ್ತಾನೆ. ಅವರ ಮಹಿಮೆಯೆಲ್ಲ ಪರಿಚಯ ಮಾಡಿಸಿದಾಗ, ಗುರುಗಳ ಪರಿಚಯ ಮಾಡಿಸಿದ ಅಷ್ಟೇ, ಗುರುಗಳ ಬಗ್ಗೆ ಶಾಸ್ತ್ರದಲ್ಲಿ ಏನು ಹೇಳಿದೆ ಅಂತ ಒಂದು ಸ್ವಲ್ಪ ಶ್ಲೋಕಗಳಿಂದ ಪರಿಚಯಿಸಿದ ಕೂಡಲೇ ಕಳಿಂಗ ದೇಶದಿಂದ ಒಬ್ಬ ಬ್ರಾಹ್ಮಣ ಬಂದಂತೆ. ತೀರ್ಥಯಾತ್ರೆ ಮಾಡಿಕೊಂಡು ಬಂದಿದ್ದ. ಆ ಬ್ರಾಹ್ಮಣ ತೀರ್ಥಯಾತ್ರೆ ಮಾಡಿ ಬಂದಿದ್ದಾನೆ ಅಂತ ಇವರಿಗೆ ಅರ್ಥ ಆಯ್ತು. ಅವನನ್ನು ಮುಕ್ಕರ್ಲಿಕ್ಕೆ ಹೋದ್ರಂತೆ 3, ಪಿಶಾಚಿ, ರಾಕ್ಷಸ, ಬ್ರಹ್ಮ ರಾಕ್ಷಸ. ಮುತ್ತರಿ ತಿಂತಾರೋ ಅಂತ ಭಾವಿಸಿಬಿಟ್ಟ ಇವ. ಅವನಿಗೆ ಹೆದರಿಕೆಯಾಗಿ ಓಡ್ತಾನೆ. ಕೂಗಿ ಕೇಳಿದ್ನಂತೆ, ಓಡಬೇಡ, ನಾವು ಬಂದದ್ದು ನಿನ್ನ ಸಲುವಾಗಿ, ನಿನ್ನ ಅನುಗ್ರಹಕ್ಕಾಗಿ. ದಯಮಾಡು ನಮ್ಮ ಮೇಲೆ ದಯ ತೋರಿಸು. ನಿನ್ನ ಕಡೆ ಇದ್ದ ಗಂಗೆಯನ್ನ ಒಂದು ಹನಿ ತುಳಸಿ ಸಂಪರ್ಕ ಮಾಡಿ ನಮಗದನ್ನು ಸಿಡಿಸು ಅಂತ ಕೇಳಿದ್ರಂತೆ. ಸಿಡಿಸೋ ಮಾತ್ರದಿಂದ ಪಿಶಾಚಿಯ ಜನ್ಮದಿಂದ ಮುಕ್ತಳಾದ್ಲು ಅವಳು. ಈ ಸುದಾಸ ರಾಕ್ಷಸ ಜನ್ಮದಿಂದ ಮುಕ್ತನಾದ. ಬ್ರಹ್ಮ ರಾಕ್ಷಸ ಅವನು ಗುರುದ್ರೋಹದಿಂದ ಉಂಟಾದ ತನ್ನ ರಾಕ್ಷಸ ಜನ್ಮದಿಂದ ಅವನು ಮುಕ್ತನಾದ. ಆಶ್ಚರ್ಯ ಅಂದ್ರೆ, ಬ್ರಹ್ಮ ರಾಕ್ಷಸನಿಗೆ ಪಿಶಾಚಿಯಾದವಳಿಗೆ ಒಂದು ವಿಮಾನ ಕೆಳಗೆ ಬಂತಂತೆ. ಅವರಿಬ್ಬರು ವಿಮಾನದಲ್ಲಿ ಕುಳಿತು ಆ ಗಂಧರ್ವರ ಅಪೂರ್ವವಾದ ಗಾನಗಳನ್ನು ಕೇಳ್ತಾ ಪುಷ್ಪವೃಷ್ಟಿ ಮಾಡಿಸಿಕೊಂಡು ಅವರು ಗಂಗಾ ಬಿಂದು ಸ್ಪರ್ಶದಿಂದ ಸ್ವರ್ಗಕ್ಕೆ ಅಂತ ತೆರಳಿದರಂತೆ. ಅವರನ್ನು ನೋಡ್ತಾ ನೋಡ್ತಾ ಮಹಾನ್ ಚಿಂತೆ ಬಂದದ್ದು ಯಾರಿಗೆ ಅಂದ್ರೆ ಸೌದಾಸನಿಗಂತ. ಅಲ್ಲ, ನನ್ನ ಬರೀ ರಾಕ್ಷಸ ಜನ್ಮ ಹೋಯ್ತಷ್ಟೇ ನನಗೆ, ಅವರಿಗೆ ಮಾತ್ರ ಗಂಗಾ ಬಿಂದು ಸ್ಪರ್ಶದಿಂದ ವಿಮಾನ ಕೆಳಗಿಳಿದು ಬಂದು ಮೇಲೆ ಹೋಗ್ತಾ ಇದ್ದಾರೆ, ಇದೇನು ಆಶ್ಚರ್ಯ ಅಂದಾಗ, ಗೂಢರೂಪೇಣ ಸರಸ್ವತಿ, ಗೂಢರೂಪವಾಗಿ ಸರಸ್ವತಿ ಒಂದು ಮಾತು ಹೇಳಿದ್ಲಂತೆ ಆ ಸೌದಾಸನಿಗೆ. ನೀನ್ ಚಿಂತೆ ಪಡಬೇಡ,
ನೀನು ಭೂಮಂಡಲನ್ನು ಆಳಬೇಕಾಗಿದೆ, ಅದಕ್ಕಾಗಿ ನಿನ್ನನ್ನು ಉಳಿಸಿದ್ದೇವೆ. ಮತ್ತೆ ತೆರಳು, ಸೂರ್ಯವಂಶದ ರಾಜ ನೀನು, ಭೂಮಂಡಲವನ್ನು ಆಳು. ಆಮೇಲೆ ಕಾಲಾಂತರದಲ್ಲಿ ಸಾಧನ ಮಾಡಿಕೊಂಡು ಭಗವಂತನಲ್ಲಿ ಭಕ್ತಿ ಅಭಿವೃದ್ಧಿ ಮಾಡಿಕೊಂಡು ಆಮೇಲೆ ನೀನು ಸ್ವರ್ಗಲೋಕಕ್ಕೆ ಬರ್ತೀ ಅಂತ ಅವನಿಗೊಂದು ಅಶರೀರವಾಣಿ ಕಿವಿಯಲ್ಲಿ ಕೇಳಿಸಿದಾಗ ಆ ಮಾತಿನಿಂದ ಸುಮ್ಮನಾದನಂತೆ. ಈ ಚರಿತ್ರೆ ಪುರಾಣದಲ್ಲಿ ಬರ್ತದೆ. ನಿನ್ನೆ ನಾವು ಒಂದು ಪ್ರಸಂಗಕ್ಕೆ ನಿಂತಿದ್ವಿ. ಬ್ರಹ್ಮರಾಕ್ಷಸ ಆ ಸೌದಾಸನಿಗೆ ಹಾಗೂ ಪಿಶಾಚಿಗೆ ಗುರುಗಳ ಪರಿಚಯ ಮಾಡಿಸ್ತು. ಆ ಗುರುಗಳು ಮಹಿಮ ಅವರು ಯಾರು, ಏನವರ ಪರಿಚಯ ಅಂತ ಅನ್ನೋ ಪ್ರಶ್ನೆ ಉಳಿದಿತ್ತು. ಅದನ್ನು ನೋಡ್ರಿ ಹೇಳ್ತೇನೆ. ಗುರವಃ ಸಂತಿ ಬಹವಃ ಪೂಜ್ಯ ವಂದ್ಯಾಶ್ಚ ಸಾದರಂ. ಗುರುಗಳು ಲೋಕದಲ್ಲಿ ಬಹಳ ಜನ ಇದ್ದಾರಂತೆ, ಅತ್ಯಂತ ಪೂಜನೀಯರು ಅಂತ ಅನಿಸ್ಕೋತಾರೆ ಅಂತಂತ. ಯಾರು ಗುರುಗಳು? ಯಾ ತಾನಹಂ ಕಥಯಿಷ್ಯಾಮಿ ಶೃಣುಷ್ವ ಏಕಮನಾಸಖೆ. ಸುಮಾರು ಈ ಪುರಾಣದಲ್ಲಿ ಹೇಳುವಂತೆ 17 ಜನ ಗುರುಗಳನ್ನು ಪರಿಚಯ ಮಾಡಿಸ್ತದೆ. 17 ಜನ ಗುರುಗಳನ್ನು ಪರಿಚಯ ಮಾಡಿಸಿ ಇವರಿವರಲ್ಲಿ ಯಾರು ಉತ್ತಮರು, ಯಾರು ಅಧಮರು, ನಾವು ಇವರನ್ನು ಹೇಗೆ ಪರಿಚಯ ಮಾಡಿಕೊಳ್ಬೇಕು ಅನ್ನೋದನ್ನ ಪುರಾಣ ಹೇಳಿಕೊಡ್ತದೆ. ಬ್ರಹ್ಮರಾಕ್ಷಸನ ಬಾಯಲ್ಲಿ ಬಂದ ಒಂದು ಮಾತು. ಮೊದಲನೇ ಗುರು ಅಧ್ಯಾಪಕಶ್ಚ ವೇದಾನಾಂ ವೇದಾರ್ಥಯುತಿ ಬೋಧಕಃ ಶಾಸ್ತ್ರವಕ್ತ ಧರ್ಮವಕ್ತ ನೀತಿ ಶಾಸ್ತ್ರಾರ್ಥ ಕೋವಿದಃ ಮಂತ್ರೋಪದೇಶ ವ್ಯಾಖ್ಯಾಕೃತ ವೇದ ಸಂದೇಹ ಹೃತ್ ತಥಾ ವ್ರತೋಪದೇಶಕಶ್ಚೈವ ಭಯತ್ರಾತಾನ್ನದೋಹಿ ಚ ಶ್ವಶುರೋ ಮಾತುಲಶ್ಚೈವ ಜ್ಯೇಷ್ಠಭ್ರಾತ ಪಿತಾ ತಥಾ ಉಪನೇತ ನಿಷೇಕ್ತ ಚ ಸಂಸ್ಕರ್ತ ಮಿತ್ರಸತ್ತಮ ಏತೇ ಹಿ ಗುರವಃ ಪ್ರೋಕ್ತಾಃ ಪೂಜ್ಯ ವಂದ್ಯಾಶ್ಚ ಸಾದರಂ. ಇಷ್ಟು ಜನ ಗುರುಗಳಿದ್ದಾರಂತೆ. ಯಾರ್ಯಾರು? ಮೊದಲನೇ ಗುರು ಅಧ್ಯಾಪಕಶ್ಚ ವೇದಾನಾಂ. ನಮ್ಮ ಬಾಲಲೀಲೆಗಳಲ್ಲಿ ನಾವು ಕೇಳ್ತಿರ್ತೇವೆ, ಬೇರೆ ಬೇರೆ ಜ್ಞಾನಿಗಳೇ ಇಲ್ಲಿ ಅವತಾರ ಮಾಡಿ ಬಂದು ಒಬ್ಬ ಗುರುಗಳನ್ನ ಅಂತ ಮಾಡಿಕೊಂಡ್ರು, ಒಂದು ವೇದಾಧ್ಯಯನ ಮಾಡಿದ್ರು ಅಂತ. ಹಾಗೆ ನಾವು ಕೂಡ ವೇದವನ್ನು ಯಾರು ಪಾಠ ಹೇಳಿಕೊಡ್ತಾರೋ ಅವರು ಮೊದಲನೇ ಗುರು. ಆಮೇಲೆ ವೇದಾರ್ಥ ಯುತಿ ಬೋಧಕ, ವೇದಾರ್ಥದ ಪರಿಚಯವನ್ನು ಚೆನ್ನಾಗಿ ಯಾರು ಮಾಡಿಸ್ತಾರೋ ಅವರು ಎರಡನೇ ಗುರು. ಶಾಸ್ತ್ರವನ್ನು ನಮಗೆ ಪಾಠ ಯಾರು ಹೇಳ್ತಾರೋ ಅವರು ಮೂರನೇ ಗುರು. ಧರ್ಮದ ಬೋಧನೆಯನ್ನು ಯಾರು ಚೆನ್ನಾಗಿ ನಮಗೆ ತಿಳಿಸ್ತಾರೋ ಅವರು ನಾಲ್ಕನೇ ಗುರು. ನೀತಿಶಾಸ್ತ್ರ ಉಪದೇಶಕ, ನೀತಿಶಾಸ್ತ್ರವನ್ನು ಯಾರು ಉಪದೇಶ ಮಾಡ್ತಾರೆ, ನೀತಿ, ಅದು ಅವರು ನಮ್ಮ ಗುರುಗಳು, ಅವರು ಐದನೇ ಗುರು. ಮಂತ್ರೋಪದೇಶ ವ್ಯಾಖ್ಯಾಕೃತ, ಮಂತ್ರಗಳನ್ನು ಇಂತಿಂಥ ಮಂತ್ರಗಳು ಅಂತ ಬೇಕಾದಷ್ಟಿದ್ದಾವೆ, ಅವುಗಳನ್ನು ನಮ್ಮ ಸಾಧನ ಮಾರ್ಗದಲ್ಲಿ ಬರುವ ವಿಘ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಅಂತ ಉಪದೇಶ ಮಾಡ್ತಾರೆ, ಅವರೊಬ್ಬರು ಗುರುಗಳು. ವೇದ ಸಂದೇಹ ತಥಾ, ವೇದದಲ್ಲಿ ಅಡಕಾಗಿರುವ ಅನೇಕ ಮಾತುಗಳಲ್ಲಿ ಸಂದೇಹ ಬರ್ತದೆ, ಅದನ್ನು ಪರಿಹರಿಸುವವರು ಒಬ್ಬ ಗುರುಗಳಂತೆ. ಹಾಗೆ ವ್ರತ ಉಪದೇಶಕಶ್ಚ, ಇಂಥ ವ್ರತ ಮಾಡಬೇಕು ಇಂಥ ವ್ರತ ಮಾಡಬೇಕು ಅಂತ ಯಾರು ವ್ರತಗಳನ್ನು ಉಪದೇಶ ಮಾಡ್ತಾರೆ ಅವರೊಬ್ಬ ಗುರುಗಳು. ಭಯತ್ರಾತ, ನಮಗೆ ಆವಾಗ ಬರುವ ಭಯಗಳನ್ನು ಪರಿಹರಿಸ್ತಿರ್ತಾರೆ, ಅಭಯ ನೀಡ್ತಾರೆ, ಅಭಯಪ್ರದಾತ, ಅವರೊಬ್ಬ ಗುರುಗಳು. ಅನ್ನದಹ, ನಮಗೆ ಅನ್ನ ಸಿಗುತ್ತಿರೋದಿಲ್ಲ, ಅನ್ನವನ್ನು ಕೊಡ್ತಾರಲ್ಲ ಅವರು ಗುರುಗಳು. ಶ್ವಶುರ ಮಾತುಲಶ್ಚೈವ, ಶ್ವಶುರ ಹೆಣ್ಣು ಕೊಟ್ಟಂಥ ಮಾವ, ಮಾತುಲ ಸೋದರ ಮಾವ, ಜ್ಯೇಷ್ಠಭ್ರಾತ ಮೊದಲನೇ ಅಣ್ಣ, ಪಿತಾಚ ನಮ್ಮ ದೇಹವನ್ನು ಕೊಟ್ಟು ಬೆಳೆಸಿದಂಥ ತಂದೆ, ಉಪನಯನ ಮಾಡಿದವ, ನಿಷೇಕ್ತ ಅಂತನ್ನೋ ಸತ್ಕರ್ಮ ಮಾಡಿದವ, ಸಂಸ್ಕೃತ ಅಷ್ಟೇ ಅಲ್ಲ ನಮಗೆ ಸಂಸ್ಕಾರಗಳನ್ನು ಮಾಡಿಸಿದ ಪುರೋಹಿತ, ಅವರು ಕೂಡ ಒಬ್ಬ ಗುರು ಸ್ಥಾನದಲ್ಲಿರ್ತಾರೆ ಅಂತನ್ನೋ ಅಭಿಪ್ರಾಯವನ್ನು ಪುರಾಣ ವ್ಯಕ್ತಪಡಿಸ್ತದೆ. ಇಷ್ಟೆಲ್ಲ ಗುರುಗಳಿದ್ದಾರೆ ಅಂತ ಹೇಳ್ತು. ಇವರನ್ನು ನಾವು ಪೂಜ್ಯ ಸ್ಥಾನದಲ್ಲಿ ನಿಂತುಕೊಂಡು ಕಾಣಬೇಕು ಅಂತಂತಾರೆ. ಕಲ್ಮಾಶಪಾದ ಅಂದರೆ ಸೌದಾಸ ಕೇಳ್ತಾನೆ, ಸುಮಾರು 17 ಜನ ಗುರುಗಳಿದ್ದಾರೆ ಅಂತ ವರ್ಣನೆ ಮಾಡ್ತೀರಿ, ಈ ಗುರುಗಳಲ್ಲಿ ಶ್ರೇಷ್ಠರ್ಯಾರು, ಸಮಾನರ್ಯಾರು, ಇವರನ್ನ ನಾವು ಹೇಗೆ ತಿಳಿಬೇಕು ಅಂದಾಗ ಆಗ ಮತ್ತೆ ಹೇಳಿದ. ಬ್ರಹ್ಮರಾಕ್ಷಸ ಉವಾಚ ಸಾಧು ಸಾಧು ಮಹಾಪ್ರಾಜ್ಞ ಯತ್ ಪೃಷ್ಟಂ ತದ್ವದಾಮಿತೆ.
ಗುರು ಮಾಹಾತ್ಮ್ಯ ಕಥನಂ ಶ್ರವಣಂಚಾನುಮೋದನಂ ಸರ್ವೇಷಾಂ ಶ್ರೇಯ ಆಧತ್ತೆ ತಸ್ಮಾದ್ ವಕ್ಷ್ಯಾಮಿ ಸಾಂಪ್ರತಂ. ಮೊದಲೊಂದು ಮಾತು ಹೇಳಿದ, ಏತೆ ಸಮಾನ ಪೂಜಾರ್ಹ ಸರ್ವದಾ ನಾತ್ರ ಸಂಶ್ರಯ. ಮೊದಲೊಂದು ಮಾತು. ಹಿಂದೆ ಹೇಳಿದ 17 ಜನ ಗುರುಗಳು ಸಮಾನ ಪೂಜೆಗೆ ಅರ್ಹರಾಗ್ತಾರೆ, ಅದರಲ್ಲಿ ಏನು ಸಂದೇಹ ಇಲ್ಲ. ಆದರೆ ತಥಾಪಿ ಶೃಣು ವಕ್ಷ್ಯಾಮಿ, ಆದರೂ ಕೆಲವು ವಿಶೇಷ ವಿಷಯಗಳನ್ನು ಪರಿಚಯಿಸ್ತೇನೆ. ಏನದು? ಅಧ್ಯಾಪಕಾಶ್ಚ ವೇದಾನಾಂ ಮಂತ್ರವ್ಯಾಖ್ಯಾಕೃತಸ್ತಥಾ ಪಿತಾಚ ಧರ್ಮವಕ್ತಾಚ ವಿಶೇಷ ಗುರವ ಸ್ಮೃತಾಃ ಅಂತಂತಾರೆ. ವೇದವನ್ನು ಅಧ್ಯಯನ ಮಾಡಿಸುವ ಅಧ್ಯಾಪಕರು, ಮಂತ್ರವನ್ನು ಉಪದೇಶ ಮಾಡಿ ವ್ಯಾಖ್ಯಾನ ಮಾಡಿಕೊಡುವ ಗುರುಗಳು, ದೇಹ ಕೊಟ್ಟ ತಂದೆ, ಧರ್ಮವನ್ನು ಹೇಳುವ ಧರ್ಮವಕ್ತ ಅನಿಸಿಕೊಂಡ ಗುರು, ಈ 4 ಜನರು ಮಾತ್ರ ನಮಗೆ ಎಂದಿದ್ರೂ ವಿಶೇಷ ಗುರು ಸ್ಥಾನದಲ್ಲಿ ಅವರಿರ್ತಾರೆ ಅಂತ ಭಾವಿಸಬೇಕು. ಅವರಿಗೆ ವಿಶೇಷ ಪೂಜೆಯನ್ನು ನಾವು ದೈನಂದಿನ ಸಲ್ಲಿಸಬೇಕು. ಅದರ ಪರಿಚಯ ಮಾಡಿಸಿದ. ಏತೇಷಾಮಪಿ ಭೂಪಾಲ ಶೃಣುಷ್ವ ಪ್ರವರಂ ಗುರುಂ. ಇನ್ನೂ ಈ ಇವರಲ್ಲಿ ಇನ್ನೂ ಹೆಚ್ಚಿನ ಶ್ರೇಷ್ಠತೆ ಯಾರಿಗಿರ್ತದೆ? ಅತ್ಯಂತ ಶ್ರೇಷ್ಠತೆ ಯಾರಿಗಿದೆ ಅಂತಂದ್ರೆ, ಗುರುಗಳಲ್ಲಿ ಏನೇ ಉತ್ತಮ ಗುರುಗಳು ಯಾರು ಅಂತ ಅವರನ್ನು ಪರಿಚಯಿಸುವಾಗ ಹೇಳಿದ, ವೇದಗಳನ್ನು ಅಧ್ಯಾಪನೆ ಮಾಡುವ ಅಧ್ಯಾಪಕ, ಮಂತ್ರಗಳನ್ನು ಉಪದೇಶ ಮಾಡುವವ, ತಂದೆ ಹಾಗೂ ಧರ್ಮವನ್ನು ಹೇಳುವವ, ಇವರು ವಿಶೇಷ ಗುರುಗಳು ಅಂತ ಇವರನ್ನು ವಿಶೇಷ ಸ್ಥಾನದಲ್ಲಿ ಅವರನ್ನು ಪರಿಚಯಿಸಿದ. ಇವರಿಗಿಂತ ಅತ್ಯಂತ ಶ್ರೇಷ್ಠ ಗುರುಗಳು ಯಾರು ಅಂದಾಗ ಒಂದು ಮಾತು ಹೇಳ್ತಾನೆ. ಸರ್ವಶಾಸ್ತ್ರಾರ್ಥ ತತ್ವಜ್ಞೈರ್ ಭಾಷಿತಂ ಪ್ರವದಾಮಿತೆ. ಎಲ್ಲ ಶಾಸ್ತ್ರಾರ್ಥ ಜ್ಞಾನ ಉಳ್ಳವರು ಹೇಳಿದ ಒಂದು ಮಾತು ಹೇಳ್ತೇನೆ. ಅವರು ಬಹಳ ಶ್ರೇಷ್ಠರಾದ ಗುರುಗಳು ಯಾರು ಅಂದರೆ, ಯಃ ಪುರಾಣಾನಿ ಚ ವದತಿ ಧರ್ಮಯುಕ್ತಾನಿ ಪಂಡಿತ ಸಂಸಾರ ಪಾಶ ವಿಚ್ಛೇದ ಕಾರಣಾನಿ ಸ ಉತ್ತಮ ಅಂತಂದುಬಿಟ್ನಂತೆ. ಸಂಸಾರ ಕಾರಣೀಭೂತವಾದ ಏನು ಕರ್ಮಪಾಶಗಳನ್ನು ಭೇದನ ಮಾಡಲಿಕ್ಕೆ, ಛೇದನ ಮಾಡಲಿಕ್ಕೆ ಕಾರಣವಾದ ಪುರಾಣಗಳನ್ನು ಹೇಳುವವನೇ ಬಹಳ ಉತ್ತಮ ಗುರು ಅಂತಂದುಬಿಟ್ಟು. ಅಷ್ಟೇ ಅಲ್ಲ, ಬರೀ ಸಂಸಾರ ಪಾಶ ಛೇದವನ್ನು ಮಾಡ್ತಾನೆ ಅಂತಲ್ಲ, ಅವನು ದೇವ ಪೂಜಾರ್ಹ ಕರ್ಮಾಣಿ ದೇವತಾ ಪೂಜನೆ ಫಲಂ ಜಾಯತೆ ಚ ಪುರಾಣೇಭ್ಯ ತಸ್ಮಾತ್ ತಾನೀಹ ದೇವತಾ ಸರ್ವ ವೇದಾರ್ಥ ಸಾರಾಣಿ ಪುರಾಣಾನೀತಿ ಭೂಪತೆ ವದಂತಿ ಮುನಯಶ್ಚೈವ ತದ್ವಕ್ತ ಪರಮೋ ಗುರು ಅಂತಂತಾರೆ. ದೇವ ಪೂಜೆಗೆ ಬೇಕಾದ ಯೋಗ್ಯ ಏನೇನು ಕೆಲಸ ಸಾಮಗ್ರಿಗಳು ಅಂತಿದ್ದಾವೆ, ಅವು ಅನೇಕ ದೇವತೆಗಳು ಅವರೆಲ್ಲರೂ ಕೂಡ ಪ್ರತಿಪಾದ್ಯರಾಗಿರೋದು ಎಲ್ಲಿ ಅಂದರೆ ಪುರಾಣಗಳಲ್ಲಿ. ಅಂತಹ ಪುರಾಣಗಳಿಂದ ಪರಮಾತ್ಮನ ಪೂಜೆ ನಡೀತದಲ್ಲ, ಅದು ಬಹಳ ಶ್ರೇಷ್ಠವಾದ ಪೂಜೆ. ಅದಕ್ಕಿಂತ ದೊಡ್ಡ ಪೂಜೆ ಇಲ್ಲವೇ ಇಲ್ಲ. ಆದ್ದರಿಂದ ಪುರಾಣ ಪ್ರವಕ್ತರಾದವನು ಉತ್ತಮ ಗುರು ಅಂತನ್ನೋ ಮಾತನ್ನ ಬ್ರಹ್ಮರಾಕ್ಷಸ ಆ ಪರಿಚಯವನ್ನು ಮಾಡಿಸ್ತಾನೆ. ಮನುಷ್ಯ ತನ್ನ ಸಂಸಾರದ ಬಂಧನದಿಂದ ಮೋಚನೆ ಹೊಂದಲಿಕ್ಕೆ ಅವಶ್ಯವಾಗಿ ಪುರಾಣಗಳ ಶ್ರವಣವನ್ನು ಮಾಡಬೇಕು ಅಂತನ್ನುವ ಪುರಾಣ ಶ್ರವಣದ ಮಹತ್ವವನ್ನು ಕೂಡ ಈ ಅಧ್ಯಾಯದ ಕೊನೆಯಲ್ಲಿ ನಿರೂಪಣೆ ಮಾಡುತ್ತಾರೆ. ಯಶೃಣೋತಿ ಪುರಾಣಾನಿ ಸತತಂ ಭಕ್ತಿ ಸಂಯುತ ತಸ್ಯ ಸ್ಯಾತ್ ನಿರ್ಮಲಾ ಬುದ್ಧಿ ಭೂಯೋ ಧರ್ಮಪರಾಯಣ. ಯಾರು ಭಕ್ತಿಯಿಂದ ಪುರಾಣಗಳನ್ನು ಶ್ರವಣ ಮಾಡುತ್ತಾನೆ ಅವನಿಗೆ ಬುದ್ಧಿ ನಿರ್ಮಲವಾಗ್ತದೆ. ಬುದ್ಧಿ ನಿರ್ಮಲತೆಯಿಂದಲೇ ಪರಮಾತ್ಮನಲ್ಲಿ ಭಕ್ತಿ ಅಭಿವೃದ್ಧಿ ಆಗ್ತದೆ. ಅಭಿವೃದ್ಧಿಯಿಂದ ಭಗವಂತನ ಅನುಗ್ರಹ. ಇದು ಪುರಾಣ ಶ್ರವಣದ ಫಲ ಇದೆ. ಅಂತಹ ಭಕ್ತಿ ಹುಟ್ಟಿಸುವ ಹಾಗೆ ಹೇಳುವ ಗುರುವೇ ನಿಜವಾಗಲೂ ಉತ್ತಮ ಗುರು ಅಂತ ಗುರುಗಳ ಪರಿಚಯವನ್ನು ಮಾಡಿಸ್ತಾ ಈ ವಿಷಯವನ್ನು ಪ್ರಸ್ತಾಪಪಡಿಸಿದ. ಈ ವಿಷಯ ಪ್ರಸ್ತಾಪಪಡಿಸಿ ಕೊನೆಗೆ ಹೇಳುವಾಗಂತಾನೆ, ನಾನು ಪುರಾಣಗಳನ್ನು ಚೆನ್ನಾಗಿ ಹೇಳುವ ಒಬ್ಬ ಗುರುಗಳನ್ನು ದ್ರೋಹ ಮಾಡಿದ್ದಕ್ಕಿಂಥ ಗತಿ ನನಗಾಯಿತು ಅಂತಂದಂತೆ. ಅವರು ಯಾರು? ನಾನು ಪೂಜೆಯಲ್ಲಿ ನಿರತನಾಗಿದ್ದೆ. ನೋಡಿ, ಇವನು ಹೇಳಿದಂತೆ ಸೋಮದತ್ತ ಸ್ವಯಂ ಬ್ರಾಹ್ಮಣ ಹೇಳ್ತಾನೆ, ನಾನು ಹಿಂದೆ ಸೋಮದತ್ತ ಅಂತ ಬ್ರಾಹ್ಮಣ, ನಾನು ದೈನಂದಿನ ಸದಾಚಾರವನ್ನು ಮಾಡ್ತಾ ಭಗವಂತನ ಪೂಜೆಯಲ್ಲಿ ನಿರತನಾಗಿದ್ದೆ.
ದೇವರ ಪೂಜೆಯಲ್ಲಿ ನಿರತನಾದಾಗ ಇದ್ದಕ್ಕಿದ್ದ ಹಾಗೆ ಶಾಂತ ಮಹಾ ತಪಸ್ವಿಗಳೆನಿಸಿದ ಪುರಾಣಾದಿಗಳನ್ನು ಹೇಳುವ ಶಾಸ್ತ್ರಜ್ಞರಾದ ಮಂತ್ರಜ್ಞರು, ಶಾಸ್ತ್ರಜ್ಞರು, ತಪಸ್ವಿಗಳು ಗೌತಮ ಋಷಿಗಳು ಬಂದರು ಅಂತಂತಾನೆ. ಗೌತಮರು ಬಂದಾಗ ನಾನೇನು ಮಾಡಿದೆ ಅಂದರೆ, ಮಂತ್ರೋದಿತಾನಿ ಕರ್ಮಾಣಿ, ದೇವರ ಪೂಜೆಯಲ್ಲಿ ನಿರತನಾಗಿ ಅವರನ್ನು ಮಾತಾಡಿಸದೇ ಇದ್ದೆ ಅಂತಂತಾನೆ. ದೇವರ ಪೂಜೆ ಮುಖ್ಯ, ದೇವರಿದ್ದಾರೆ ಇಲ್ಲಿ, ಆವಾಹನೆ ಮಾಡಿದ್ದೇನೆ, ಮಂತ್ರ ಹೇಳ್ತಾ ಕುಳಿತಿದ್ದಾನೆ. ಅವರು ಬಂದರೂ ಅವರನ್ನು ಕಾಣಲಿಲ್ಲಂತೆ. ಗೌತಮರ ಶಾಂತ ಸ್ವಭಾವತೆ ನೋಡಿ ಶಾಪ ಅವರೇನು ಕೊಡಲಿಲ್ಲಂತೆ. ಅವ್ರ ಮನಸ್ಸಿನಲ್ಲಿ ಏನು ಅನ್ಕೊಂಡ್ರು ಅಂದರೆ, ಮಂತ್ರೋದಿತವಾದ ರೀತಿಯಲ್ಲಿ ಕರ್ಮ ಮಾಡ್ತಿದ್ದಾನೆ, ಮಾಡಲಿ ಬಿಡು ಅಂತ ಇಷ್ಟೇ ಹೇಳಿ ಹೋದ್ರಂತೆ. ಅವ್ರು ಏನೂ ಅಂದೂ ಇಲ್ಲ, ಇವನಿಗೆ ಅನ್ಕೊಳ್ಳೂ ಇಲ್ಲ ಮನಸ್ಸಿನಲ್ಲಿ. ಆದರೆ ಆದದ್ದು ಪರಿಸ್ಥಿತಿ ಏನು ಅಂದರೆ, ಯಸ್ತ್ವರ್ಚಿತೋ ಮಯಾ ದೇವ ಶಿವ ಸರ್ವ ಜಗದ್ಗುರು ಗುರುವಾಜ್ಞಾಕೃತ ಏನ ರಾಕ್ಷಸತ್ವೇ ನಿಯುಕ್ತವಾನ್. ನಾನೇ ದಿನಂದಿನ ಪೂಜೆ ಮಾಡ್ತಾ ಇದ್ದ ಭಗವಂತ ಅವನೇ ಸಿಟ್ಟಾದನಂತೆ. ನಾನೇ ಒಂದು ರೂಪದಿಂದ ಗೌತಮರ ಒಳಗಿದ್ದು ಬಂದಿದ್ದೇನೆ, ಅಲ್ಲಿ ನನ್ನನ್ನು ಆರಾಧಿಸಲಿಲ್ಲ, ಈ ಪ್ರತಿಮೆಯಲ್ಲಿ ನನ್ನನ್ನು ಆರಾಧಿಸ್ತಿದ್ದಾನಲ್ಲ ಅಂತ ಅವನೇ ಸಿಟ್ಟಾಗಿ ರಾಕ್ಷಸ ಜನ್ಮ ಬರಲಿ ಅಂತ ದೇವರೇ ಕೊಟ್ಟ ಶಾಪ ಅಂತೆ. ಗುರುದ್ರೋಹದಿಂದ ಬರುವ ಶಾಪ ಗುರುಗಳಿಂದ ಅಲ್ಲ, ದೇವರಿಂದ ಶಾಪ ಬಂತಂತೆ. ಹೀಗೆ ಶಾಪಗ್ರಸ್ತನಾಗಿ ನಾನಿವತ್ತು ಬ್ರಹ್ಮರಾಕ್ಷಸನಾಗಿ ಅಲಿತಾ ಇದ್ದೇನೆ. ತೇನ ಶಾಪೇನ ದಗ್ಧೋಹಂ ಅಂತಶ್ಚೈವ ಕ್ಷುದಾಗ್ನಿನಃ ಮೋಕ್ಷಂ ಕದಾ ಪ್ರಯಾಸ್ಯಾಮಿ ನ ಜಾನೇ ಗುರುಣ ನೃಪಸತ್ತಮ. ಎಂದು ಮೋಕ್ಷಕ್ಕೆ ಹೋಗ್ತೇನೋ ಏನಾಗ್ತದೋ ಏನೋ ಅಂತ ಗೊತ್ತಿಲ್ಲ. ನೀನು ಅನಾಯಾಸೇನ ಸಿಕ್ಕಿ ದಾರಿಯಲ್ಲಿ ನನಗೆ, ನೀನು ಹಿಂದೆ ಸೌದಾಸನಾಗಿದ್ದಿ ಅಂತಂತಿ, ನೀನೊಬ್ಬ ರಾಕ್ಷಸ ಜನ್ಮ ಪಡ್ಕೊಂಡಿದ್ದಿ, ನೀನು ವಸಿಷ್ಠರ ಶಾಪದಿಂದ ಆದದ್ದು, ನಮ್ಮಿಬ್ಬರಿಗೂ ಕೂಡ ರಾಕ್ಷಸ ಜನ್ಮ ಬಂದಿದೆ, ಏನೋ ಸ್ವಲ್ಪ ಹೊತ್ತು ಕಾಲಹರಣ ಮಾಡೋದು ಬೇಡ ಅಂತ ಗುರುಗಳ ಬಗ್ಗೆ ಧರ್ಮಶಾಸ್ತ್ರ ಏನು ಹೇಳದ ಅದನ್ನು ನಿನಗೆ ಹೇಳಿದೆ ಅಂತನ್ನಂತೆ. ನೋಡಿ ಎಷ್ಟು ವಿಚಿತ್ರ ಪ್ರಸಂಗ. ಧರ್ಮಶಾಸ್ತ್ರ ಪ್ರಸಂಗೇನ ತಯೋಹೋ ಪಾಪ ಕ್ಷಯಂ ಗತಂ ಅಂತ, ಪಾಪಂ ಕ್ಷಯಂ ಗತಂ. ಧರ್ಮಶಾಸ್ತ್ರಗಳಲ್ಲಿ ಬಂದ ಗುರುಗಳ ಬಗ್ಗೆ ಹೇಳಿದ್ರಿಂದಲೇನೆ ಇವರಿಬ್ಬರ ಪಾಪನೂ ಕಳೆದು ಹೋಯ್ತಂತೆ. ಅದಕ್ಕೆ ಭಾರಿ ವಿಚಿತ್ರ ಇವು ಈ ಪುರಾಣಗಳ ಪ್ರಸಂಗ. ಹೆಂಗ ಅಂದ್ರ, ನೀವು ಬೇಡ ಅಂದ್ರೂ ನಿಮ್ಮ ಪಾಪ ಕಳಿತೇವೆ ಅಂತ ಇವು ಕೂತಾವ. ಇವು ಕೆಲವು ನೋಡ್ರಿ, ಇತ್ತೀಚೆಗೆ ಕಿವಿಯಾಗ ಹಾಕೋ ಬಂದಾವ. 24 ತಾಸು ರೇಡಿಯೋ ಬರ್ತಿರ್ತದ್ರಿ, FM ಬ್ಯಾಂಡ್ ಅಂತ ಅಂತಾರ. ನೀವು ಬೇಡ ಅಂದ್ರೂ ನಿಮ್ಮ ಹತ್ರ ಪಾಪ ನಾವು ಬರ್ತೇವೆ ಅಂತ ಅವು ಕೇಳೋದ್ರಿಂದ, ಅಂದ್ರೆ ಶ್ರವಣದಿಂದಲೇ ಪಾಪ ಪರಿಹಾರ ಎರಡೂ ಅದ. ಹಂಗ ಪುರಾಣಗಳಲ್ಲಿ ಬರುವ ಪ್ರಸಂಗ ಏನು ಮಾಡ್ತದ ಅಂದ್ರೆ, ಶ್ರವಣದಿಂದಲೇ ಪಾಪ ಪರಿಹಾರ ಆಗಿಬಿಟ್ಟಿರ್ತದೆ, ನಮಗದು ಅರ್ಥ ಆಗಿರೋದಿಲ್ಲ ಅಷ್ಟೆ. ಅಷ್ಟು ಸೂಕ್ಷ್ಮ ಶ್ರವಣ ಮಾಧ್ಯಮ. ಶ್ರವಣ ಮಾಧ್ಯಮದ ಸದ್ಬಳಕೆ ಎಲ್ಲಿ ನಡೀತದೆ, ಅದು ಪುರಾಣಗಳೆಲ್ಲ ಅದನ್ನೇ ಸಾರ್ತಾವೆ. ಮೊಟ್ಟ ಮೊದಲನೆಯ ಮೋಕ್ಷಕ್ಕೆ ಸಾಧನ ಶ್ರವಣ, ಅದನ್ನೇ ಸಾರ್ತದೆ. ಬಹಳ ಮಾತು ನಾರದ ಪುರಾಣದಲ್ಲಿ ನಾನು ಕೇಳಿದ್ದು, ಪುರಾಣ ಶ್ರವಣ, ಭಗವಂತನ ಕಥಾಶ್ರವಣ, ಅದರಿಂದ ಆಗುವ ಲಾಭ ಜಗತ್ತಿನಲ್ಲಿ ಇನ್ಯಾವುದರಿಂದಲೂ ಸಾಧ್ಯ ಇಲ್ಲ ಅಂತಂತಾರೆ. ಏನು ಅದ್ಭುತವಾದ ಮಾತು ಹೇಳ್ತದೆ ಪುರಾಣ. ಧರ್ಮಶಾಸ್ತ್ರ ಪ್ರಸಂಗೇನ ತಯೋ ಪಾಪಂ ಕ್ಷಯಂ ಗತಂ ಅಂತಂದ್ರು. ಧರ್ಮಶಾಸ್ತ್ರದ ಪ್ರಸಂಗ ಅವರಿಬ್ಬರ ಪಾಪ ಕಳೀತಂತೆ. ಪುರಾಣ ಶ್ರವಣ ಹೇಗೆ ಪಾಪ ಕಳೀತದೋ ಹಾಗೆ ಶಾಸ್ತ್ರಾರ್ಥದ ಚಿಂತನ, ಧರ್ಮಶಾಸ್ತ್ರಾರ್ಥದ ಚಿಂತನ, ಇತ್ಯರ್ಥ ಆಮೇಲೆ ಮಾಡ್ಕೊಳ್ಳೋಣಂತೆ. ಅದು ಏನು ಅನ್ನೋ ಇತ್ಯರ್ಥಕ್ಕೆ ಆಮೇಲೆ ಹೋಗೋಣ. ಸ್ವಲ್ಪ ಹೊತ್ತು ಸುಮ್ಮನೆ ಚಿಂತನೆ ಮಾಡಿದರೆ ಸಾಕು. ಅದು ಏನು ಹೇಳ್ತದ, ಇದು ಏನು ಹೇಳ್ತದ ಅಂತ ಚಿಂತನೆ ಮಾಡಿದರೆ ಸಾಕು, ಎಷ್ಟೋ ಪಾಪ ಹೋಗಿರ್ತದಂತೆ. ಸುಮ್ಮನೆ ಹಾಗೆ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಅಂತ ಜಿಜ್ಞಾಸೆಯಲ್ಲಿ ತೊಡಗೋಣಂತೆ, ನಿಶ್ಚಯ ಆಮೇಲೆ ಮಾಡ್ಕೊಳ್ಳೋಣಂತೆ ಬೇಕಂದ್ರೆ. ಬರೀ ಜಿಜ್ಞಾಸೆಯಲ್ಲಿ ತೊಡಗಿದವನಿಗೆ ಭಗವಂತ ಪಾಪ ಕಳಿತಾನಂತೆ. ಅದಕ್ಕೆ ಮಧ್ವಾಚಾರ್ಯರು ಸದಾಚಾರ ಸ್ಮೃತಿಯಲ್ಲಿ ಬಹಳ ಎಲ್ಲರೂ ಕೂಡ ವಾದ ತರ್ಕ ಅದರಲ್ಲೇ ಹೆಚ್ಚು ಪರಿಣತಿಯನ್ನು ಪಡಿಲಿಕ್ಕೆ ಹೋಗದೆ ಇದ್ರೆ ಬೇಡ, ಮಧ್ಯಾಹ್ನದ ಕಾಲ ಹೇಗೆ ಕಳಿಬೇಕು ಅಂತಂದಾಗ ಒಂದು ಮಾತು ಹೇಳ್ತಾರೆ, ಧರ್ಮಶಾಸ್ತ್ರ ವಿನೋದೇನ ಅಂತಂದ್ರು ಅವರು. ಸಚ್ಚಾಸ್ತ್ರ ವಿನೋದದಿಂದ ಕಳೀರಿ ಅಂತಂದ್ರು. ಅಂದ್ರೆ ಶಾಸ್ತ್ರ ನಮ್ಮನ್ನ ಚುಚ್ಚುತ್ತದೆ ತ್ರಿಶೂಲದಿಂದ ಅಂತ ಭಾವಿಸೋದು ಬೇಡ. ಶಾಸ್ತ್ರ ನಮ್ಮನ್ನ ಆಧ್ಯಾತ್ಮಿಕದ ಹತ್ರ ಕರ್ಕೊಂಡು ಹೋಗ್ತದೆ, ವಿನೋದ ಮಾಡ್ತಾ ಮಾಡ್ತಾ ಕಳಿಬೇಕಂತೆ. ಅಲ್ಲೇನು ಹೇಳ್ಯಾರ, ಇಲ್ಲೇನು ಹೇಳ್ಯಾರ,
ಇದು ಏನು ವಿಷಯ ಪ್ರಸ್ತಾಪ ಪಡಿಸ್ತದೆ, ಈ ವಿನೋದದೊಳಗೆ ಕಾಲ ಕಳೆದ್ರೆ ಸಾಕಂತ. ನಾ ಯಾವಾಗಲೂ ಲೌಕಿಕ ದೃಷ್ಟಾಂತ ಹೇಳ್ತಿರ್ತೀನಿ. ಈಗ ಬಹಳ ಟಯರ್ಡ್ ಆಗಿ ಬಂದ ಮೇಲೆ ಆಫೀಸ್ನಿಂದ ಒಂದು ಸ್ವಲ್ಪ ಹೊತ್ತು ಮೊದಲು ಹಚ್ಚೋ ಟಿ ವಿ ನಾವೆಲ್ಲ, ನೀವಲ್ಲ ನಾನು ಹೇಳಿದ್ದು. ಮತ್ತೆ ನಾವು ಸ್ವಲ್ಪ ಹೊತ್ತು ಅದು ಏನು ಎಂಟರ್ಟೈನ್ಮೆಂಟ್ ಅಂತ, ಅದು ಹಾಗೆ ನಮ್ಮ ಮನಸ್ಸಿಗೆ ಒಂದು ಸ್ವಲ್ಪ ಹೊತ್ತು ಇದು ಎಲ್ಲವೂ ಏನು ಲೌಕಿಕ ಪ್ರಪಂಚದೊಳಗದ ಭೌತಿಕ ಲೌಕಿಕ ಪ್ರಪಂಚ ನೋಡಿದರೆ ಇದು ಮನಸ್ಸಿಗೆ ಎಷ್ಟು ಆನಂದ ಕೊಡ್ತದ ಅಂತ ನಾವು ಭಾವಿಸೇವಿ. ಧರ್ಮಶಾಸ್ತ್ರ, ಬ್ರಹ್ಮಮೀಮಾಂಸಾದಿ ಶಾಸ್ತ್ರ ಇವು ಕೊಡುವ ಆನಂದ ಅದು ಬೇರೆನೇ ಇರ್ತದೆ. ಅದರೊಳಗೆ ಮುಳುಗಿದ್ವಿ ಅಂದರೆ ನಮ್ಮ ಪಾಪ ಸುಲಭವಾಗಿ ಕಳೀತಿರ್ತದಂತೆ. ಅದಕ್ಕೆ ಹಿಂದಿನವರು ಯಾರೂ ಕೂಡ ಬಹಳ ಲೌಕಿಕದ ಹತ್ರ ಸಾಗಲಿಲ್ಲ. ಅವರಿಗೆ ಬಹಳ ಚಲೋ ಸಿಕ್ಕಿತ್ತು. ಅವ್ರಿಗೆ ಏನು ಸಿಕ್ಕಿತ್ತು ಅಂದರೆ ಬ್ರಹ್ಮಮೀಮಾಂಸಾ ಶಾಸ್ತ್ರ ಸಿಕ್ಕಿಬಿಡುತ್ತವ್ರಿಗೆ. ಅದು ಸಿಕ್ತು, ಅದರದೇ ವ್ಯಾಖ್ಯಾನ, ಅದರದೇ ಪಾರಾಯಣ, ಅದರದೇ ಜಿಜ್ಞಾಸೆ, ಅದಕ್ಕೆ ನಿರಂತರ ಪರಿಶ್ರಮ ಹಾಕಿದರೆ ಅಲ್ಲಿ ತಲೆ ಓಡಿಸಿದ್ರೆ ಅಲ್ಲಿ ಓಡಿಸಿಬಿಟ್ರು. ಅನುಕೂಲ ಆಯ್ತು ಅವರಿಗೆ. ಅವ್ರ ಪಾಪನೂ ಹೋಗ್ತಿತ್ತು, ಪುಣ್ಯಕ್ಕೆ ಪುಣ್ಯ ಬರ್ತಿತ್ತು, ಕಾಲಕ್ಕೆ ಕಾಲವೂ ಕೂಡ ಸತ್ಕಾಲಕ್ಷೇಪ ಅಂತ ಆಗ್ತಿತ್ತಂತೆ. ಇದು ಬ್ರಹ್ಮ ರಾಕ್ಷಸನಿಗೂ ಮತ್ತು ಈ ಸೌದಾಸ ಅನ್ನೋ ರಾಕ್ಷಸನಿಗೂ ನಡೆದ ಸಂವಾದ. ಅಂದರೆ ರಾಕ್ಷಸರೇ ಸಂವಾದ ಮಾಡಿದಾಗ ತಮ್ಮ ಪಾಪ ಕಳ್ಕೊಂಡ್ರು ಅಂದರೆ ಮನುಷ್ಯರಾಗಿ ನಾವು ಸಂವಾದ ಮಾಡದೆ ನಾವು ಏನು ಕಳ್ಕೊತೀವಿ ಹೇಳ್ರಿ. ಅದಕ್ಕೆ ಪುರಾಣ ರಾಕ್ಷಸರು ತಾವು ಸಂವಾದ ಮಾಡಿ ಧರ್ಮಶಾಸ್ತ್ರ ಪ್ರಸಂಗದಿಂದ ಪಾಪ ಕಳ್ಕೊಂಡ್ರು ಅಂತ, ಮನುಷ್ಯ ಜನ್ಮ ಬಂದಾಗ ನಾವು ಮಾಡದೇ ಇದ್ರೆ ಏನರ್ಥ ಅಂತಂತಾರೆ. ಕಾಲಕ್ಷೇಪ ಮಾಡ್ತೇವೆ ಅಂದರೆ ಭಗವಂತನ ಸಚ್ಚಾಸ್ತ್ರಗಳಲ್ಲಿ ಕ್ಷೇಪ ಮಾಡಬೇಕಂತ. ಅದು ನಮಗೆ ಅನಿವಾರ್ಯ, ಇವತ್ತು ಅದು ಅವಶ್ಯಕ. ನಾನು ಯಾವಾಗಲೂ ಕೇಳ್ತಿರ್ತೀನಿ, ನಿಮ್ಮ ಜೀವನದೊಳಗೆ ಭಾಳ ಅನಿವಾರ್ಯ ಯಾವುದ್ರಪ್ಪ ಅಂತ ಕೇಳಿದೆ ಒಬ್ಬೊಬ್ರಿಗೆ ಒಂದೊಂದು ಉತ್ತರ. ನಮಗೆ ನೋಡ್ರಿ, ಮುಂಜಾನೆ ಎದ್ದು ಕೂಡಲೇ ವಾಕಿಂಗ್ ಹೋದ್ರೆ ಇದ್ರ ಆಗೋದೇ ಇಲ್ಲ ಅಂತಂದರು. ಅದು ಭಾಳ ಅನಿವಾರ್ಯ ಅಂದ್ರು ಅವರು. ನಮಗೆ ಮೊಬೈಲ್ ಇಲ್ಲದೆ ಇದ್ರೆ ಸಾಧ್ಯನೇ ಇಲ್ಲ ನೋಡ್ರಿ ಜೀವನದೊಳಗೆ ಅಂತ. ನಮಗೆ ಗಾಡಿ ಇಲ್ಲದೆ ಇದ್ರೆ ಸಾಧ್ಯ ಇಲ್ಲ. ಒಬ್ಬೊಬ್ರು ಒಂದೊಂದು ನಮ್ಗೆ ಮುಂಜಾನೆ ಎದ್ದು ಕೂಡಲೇ ನ್ಯೂಸ್ ಪೇಪರ್ ನೋಡೋದಿದ್ರೆ ಆಗೋದೇ ಇಲ್ಲ, ತಲೆನೇ ಓಡೋದಿಲ್ಲ ಅಂತ. ಒಬ್ರು ಕಾಫಿ ಅಂತ, ಒಬ್ರು ಚಹಾ ಅಂತಾರ. ಒಬ್ಬೊಬ್ರಿಗೊಂದೊಂದು ಅನಿವಾರ್ಯ, ಒಬ್ರಿಗೊಂದೊಂದು ಅವಶ್ಯಕ. ಜೀವನದಲ್ಲಿ ಯಾರ್ಯಾರ ಬಾಯಲ್ಲೂ ಬರೋದಿಲ್ಲ. ಇವತ್ತು ನಮಗೆ ದೇವರು ಪೂಜಾ ಮಾಡದೇ ಇದ್ರೆ ತಲೆ ನೋವು ಬರ್ತದಂತ ಯಾರ್ಯಾರು ಅನ್ನೋದಿಲ್ಲ. ಯಾರಂತಾರ? ಭಗವಂತನ ಕಥಾ ಶ್ರವಣ ಮಾಡದೇ ಇದ್ರ, ಭಗವಂತನ ಸಚ್ಚಾಸ್ತ್ರಗಳನ್ನು ಅಧ್ಯಯನ ಮಾಡದೇ ಇದ್ರ ನಮಗ ಅವತ್ತಿನ ದಿನ ಸರಿ ಇರೋದಿಲ್ಲ. ಅವತ್ತು ಪೂರ್ಣ ನಮ್ಮ ಮೂಡ್ ಅಪ್ಸೆಟ್ ಆಗ್ತದೆ. ಯಾರ್ಯಾರು ಅನ್ನೋದಿಲ್ಲ. ಮತ್ತಿದು ಅದಾಗದೇ ಇದ್ರೆ ಆಗ್ತದೆ, ಇದಾಗದೇ ಇದ್ರೆ ಆಗ್ತದೆ. ಇದು ಯಾಕೆ ಆಗೋದಿಲ್ಲ? ಇದು ಭಗವಂತ ಸೃಷ್ಟಿ ಮಾಡಿಕೊಟ್ಟ ಭೌತಿಕ ಪ್ರಪಂಚದಲ್ಲಿರುವಂತಹ ಅನಿವಾರ್ಯತೆ, ಅವಶ್ಯಕತೆಗಳು ಭಗವಂತನ ತತ್ವಜ್ಞಾನ ಪಡೆಯೋದ್ರಲ್ಲಿ ಇಲ್ಲ ಅಂದರೆ ಏನು ಮನುಷ್ಯ ಜನ್ಮ ಸಾರ್ಥಕ ಅಂತ ಕೇಳ್ತದೆ ಪುರಾಣ. ಎಷ್ಟು ಅದ್ಭುತವಾದ ಮಾತು. ಅದಕ್ಕೆ ಹೇಳ್ತದೆ, ಧರ್ಮಶಾಸ್ತ್ರ ಪ್ರಸಂಗೇನ ತಯೋ ಪಾಪಂ ಕ್ಷಯಂ ಗತಂ. ಅವರಿಬ್ಬರ ಪಾಪ ಕಳೀತಾ ಇದೆ. ಅದರ ಪ್ರಭಾವ ನೋಡಿ, ಧರ್ಮಶಾಸ್ತ್ರದ ಪ್ರಸಂಗ ನಡೆದರ ಪ್ರಭಾವದಿಂದಲೇ ಆಗಿಂದಾಗಲೇ ಕಳಿಂಗ ದೇಶ ಸಂಭೂತೋ ನಾಮ್ನಾ ಗರ್ಗ ಇತಿ ಸ್ಮೃತಃ. ಕಳಿಂಗ ದೇಶದಲ್ಲಿ ಹುಟ್ಟಿದ ಗರ್ಗ ಅಂತ ಒಬ್ಬ ಬ್ರಾಹ್ಮಣ ತನ್ನ ಹೆಗಲ ಮೇಲೆ ಗಂಗೆಯ ನೀರನ್ನೇ, ಗಂಗಾಳವನ್ನು ಹೊತ್ತು ತತ್ಕಾಲದಲ್ಲಿ ಬಂದಿದ್ದಾನಂತೆ. ನೋಡಿ, ಎಲ್ಲೆಲ್ಲಿ ಶಾಸ್ತ್ರಾರ್ಥಗಳ ಪ್ರಸಂಗ ನಡೀತದೆ ಅಲ್ಲಿ ಗಂಗಾದಿ ತೀರ್ಥಗಳು ತಾವಾಗೇ ಬರ್ಲಿಕ್ಕೆ ಇಚ್ಛೆ ಪಡ್ತಾವಂತೆ ಅನ್ಲಿಕ್ಕೂ ಇದು ಸಂದೇಶ. ಎಲ್ಲಿ ಭಾಗವತಾದಿ ಸಚ್ಚರಿತ್ರೆಗಳು ನಡೀತಿರ್ತಾವೆ ಅಲ್ಲಿಯೇ ಗಂಗಾ ಸಮಸ್ತ ತೀರ್ಥಗಳ ಸಮಾವೇಶ ಆಗ್ತದೆ ಅಂತ ದಾಸರು ಹೇಳಿಲ್ವೇ? ಇದೇ ಒಂದು ಪ್ರಸಂಗ. ನಾವು ಎಲ್ಲಿ ಭಕ್ತಿ ತತ್ಪರರಾಗಿ ಅದರಲ್ಲಿ ಮನಸ್ಸನ್ನು ಇಡುತ್ತೇವೆ ಅಷ್ಟು ಸಾಕು, ಭಗವಂತ ನಮ್ಮ ಹತ್ರ ಎಲ್ಲರನ್ನು ಕಳಿಸ್ತಾನಂತೆ. ನೀವೇ ನನ್ನ ಹತ್ರ ಬರೋದು ಬೇಡ, ನಾನೇ ನಿಮ್ಮ ಹತ್ರ ಕಳಿಸ್ತೇನೆ ಅಂತಂತಾನಂತೆ. ತತ್ಕಾಲದಲ್ಲಿ ಗಂಗೆ ಬಂತು. ಗಂಗೆ ಬಂದದ್ದನ್ನು ನೋಡಿದ್ರು. ಗರ್ಗ ಅನ್ನೋ ಬ್ರಾಹ್ಮಣನ ತಿನ್ಲಿಕ್ಕೆ ಹೋದ್ರು. ಬಿಂದುವಿನ ಸಂಪರ್ಕ ಮಾಡಿಸು ಅಂತ ಬೇಡಿದ್ದಕ್ಕೆ ಆ ಒಂದು ಹನಿಯ ಗಂಗೆಯ ಸಂಪರ್ಕ ಮೂವರ ದೇಹದಿಂದ ಮೋಚನೆ ಮಾಡಿಸಿ ಪಿಶಾಚಿಯ ದೇಹದಲ್ಲಿದ್ದವಳನ್ನ, ರಾಕ್ಷಸ ದೇಹದಲ್ಲಿದ್ದವರನ್ನ ಮುಕ್ತರನ್ನ ಮಾಡಿಬಿಡ್ತಂತೆ. ಇದು ನಾವು ತಿಳಿಯಬೇಕಾದ ಸಂದೇಶ, ನಾವು ಅರ್ಥೈಸಿಕೊಳ್ಬೇಕಾದದ್ದು. ಶ್ರೀ ಗಂಗೆ ಯಾವುದು ಸಂಸ್ಕಾರ ಎಲ್ಲ ಪಿಶಾಚಿಗಳಿಗೆ ಇರೋದಿಲ್ಲ. ಕೆಲವು ಪಿಶಾಚಿಗಳು ಉತ್ತಮ ಪುಣ್ಯಾದಿಗಳನ್ನು ಮಾಡಿ
ಏನೋ ಪ್ರಾರಬ್ಧ ಕರ್ಮವಶಾತ್ ಪಿಶಾಚಿಯೋ ರಾಕ್ಷಸವೋ ಆಗಿತ್ತು ಅಂದ್ರೆ ಅವರಿಗೆ ಸಂಸ್ಕಾರ ಇರ್ತದೆ. ಅವ್ರು ಪುಣ್ಯವಂತರೇ, ಪ್ರಾರಬ್ಧ ಕರ್ಮಾನುಸಾರ ಅವರಿಗೆ ಈ ಜನ್ಮ ಬಂದಿರ್ತದೆ, ಆಗ ಸಂಸ್ಕಾರ ಇರ್ತದೆ. ಅದಕ್ಕೆ ಜಾತಿ ಸ್ಮರ ಅಂತ ಕರೀತಾರೆ. ಮನುಷ್ಯರಾಗಿ ಹುಟ್ಟಿದಾಗಲೂ ಕೂಡ ಅವರಿಗೆ ಹಿಂದಿನ ಜನ್ಮದ ಸಂಸ್ಕಾರ ಎಲ್ರಿಗೂ ಇರೋದಿಲ್ಲ. ಹಿಂದಿನ ಜನ್ಮದ ಸ್ಮರಣೆ ಕೆಲವರಿಗೆ ಮಾತ್ರ ಇರ್ತದೆ. ಕೆಲವರಿಗೆ ಭರತ, ಜಡಭರತನಾದ ಆ ಉಪಾಖ್ಯಾನ ಭಾಗವತದಲ್ಲಿ ಬಂದಂತೆ ನಾರದ ಪುರಾಣದಲ್ಲಿಯೂ ಬರ್ತದೆ. ಕೆಲವರು ಹಿಂದಿನ ಜನ್ಮದಲ್ಲಿ ಮಾಡಿದ್ದನ್ನು ಮುಂದಿನ ಜನ್ಮದಲ್ಲಿ ಸ್ಮರಣೆ ಇಟ್ಟುಕೊಳ್ಳೋ ಹಾಗೆ ದೇವರೇ ಹುಟ್ಟಿಸ್ತಾನಂತೆ. ದೇವರೇ ಹುಟ್ಟಿಸಿ, ಅದು ತುಂಬ ಉತ್ತಮ ಪುಣ್ಯ ಮಾಡಿದಂಥವರಿಗೆ ಹುಟ್ಟಿಸಿ ಹಿಂದಿನ ಜನ್ಮದಲ್ಲಿ ಇಂತಹ ತಪ್ಪು ಮಾಡಿದ್ದೇ, ಈ ಜನ್ಮದಲ್ಲಿ ಮತ್ತೆ ಆ ತಪ್ಪು ನನ್ನಿಂದ ನಡಿಬಾರದು ಅನ್ನೋ ವಿವೇಕ ಅವರಲ್ಲಿ ಇರಲಿ ಅಂತ ಅದನ್ನು ಹುಟ್ಟಿಸ್ತಾನಂತೆ. ಒಂದು ಆಶ್ಚರ್ಯ ಹೇಳ್ತೇನೆ, ಪುರಾಣಗಳ ಶ್ರವಣದಿಂದ ಲಾಭ ಏನು ಅಂದರೆ ಇದು ಒಂದು ಲಾಭ. ನಮಗೆ ಪುರಾಣಗಳ ಶ್ರವಣ ಕೊಡುವ ಒಂದು ಅಪೂರ್ವವಾದ ವಿಷಯ ಇದೆ. ನಿರಂತರ ಪುರಾಣ ಕೇಳ್ತಾ ಕೇಳ್ತಾ ಬಂದಾಗ ಅಲ್ಲಿ ಬರುವ ಪಾತ್ರಗಳಿದ್ದಾವಲ್ಲ, ಆ ಪಾತ್ರಗಳಲ್ಲಿ ನಾವು ಒಮ್ಮೆ ಒಳ ಹೊಕ್ಕು ನೋಡಿದರೆ ನಾವು ಹೀಗೆಲ್ಲ ಆಗ್ಯವಲ್ಪ, ಮತ್ತು ನಾವು ಏನೇನು ಪಾಪ ಮಾಡೇವಿ ಅನ್ನೋ ಅರಿವು ನಮಗೆ ಮೂಡಿರಬೇಕು. ಮೂಡಿಸೋದ್ರ ಮೂಲಕ ವೇದವ್ಯಾಸ ದೇವರು ಏನು ಮಾಡ್ತಾರೆ ಅಂದರೆ, ಮನಸ್ಸಿನಲ್ಲಿ ಪಶ್ಚಾತ್ತಾಪ ಪಡಿಸಿ ಪೂರ್ಣವಾದ ಹಿಂದಿನ ಜನ್ಮದ ಸ್ಮರಣೆ ಬರದೇ ಇದ್ರೂ ಸ್ವಲ್ಪ ಸ್ಮರಣೆಗೆ ತಂದು ಕೊಟ್ಟು ಸನ್ಮಾರ್ಗದಲ್ಲಿ ಹಚ್ಚಿಸ್ತಾವಂತೆ. ಅದು ಪುರಾಣಗಳ ಶ್ರವಣದಿಂದ ಆಗೋ ಲಾಭ. ಬಹಳ ಜನರಿಗೆ ಹಿಂದಿನ ಜನ್ಮದ ಸ್ಮರಣೆ ಇದ್ದದ್ದರ ಉಪಾಖ್ಯಾನಗಳು ಬರ್ತಾವಾದ್ದರಿಂದ ಈ ಪ್ರಸಂಗ ಹೇಳಿದೆ ಅಷ್ಟೆ. ಹೀಗೆ ಸ್ಪಷ್ಟವಾಗಿ ಹೇಳ್ತದೆ ಪುರಾಣದಲ್ಲಿ ಬರೋ ಮಾತು. ಬ್ರಾಹ್ಮಣೀ ಪುತ್ರ ಸಂಯುಕ್ತ ಸೋಮದತ್ತಸ್ತಥೈವಚ ಕೋಟಿ ಸೂರ್ಯ ಪ್ರತೀಕಾಶ ಬಭೂರ್ ವಿಭುದರ್ಷಭಾಹ. ಬ್ರಾಹ್ಮಣ ಸ್ತ್ರೀ ಪಿಶಾಚಿಯಾಗಿ ಹುಟ್ಟಿದವಳು ಈ ಗಂಗೆಯ ಬಿಂದುವಿನ ಸ್ಪರ್ಶದಿಂದ ಹಾಗೂ ಬ್ರಹ್ಮರಾಕ್ಷಸನ ಬಾಯಲ್ಲಿ ಬಂದ ಧರ್ಮಶಾಸ್ತ್ರದ ಕಥೆಯ ಕೇಳೋದರಿಂದಲೇನೆ ಅವಳ ದೇಹದಿಂದ ಮುಕ್ತಳಾಗಿ ಕೋಟಿ ಸೂರ್ಯ ಪ್ರಕಾಶ ಬಭೂವು ವಿಭುದರ್ಷಭಾಹ. ಅವಳನ್ನು ಕರೆದುಕೊಂಡು ಹೋಗಲಿಕ್ಕೆ ಅಂತ ಸೂರ್ಯರ ಪ್ರಕಾಶರಾದ ದೇವತಾ ಲೋಕದಿಂದ ದೇವತೆಗಳೇ ಬಂದರಂತೆ. ವಿಮಾನ ಬಂತು. ಶಂಖ ಚಕ್ರ ಗದಾ ಚಿಹ್ನಾಹ ಹರಿ ಸಾರೂಪ್ಯಮಾಗತಾಹ. ಶಂಖ ಚಕ್ರ ಗದಾ ಚಿಹ್ನಿತರಾಗಿ ಭಗವಂತನಂತೆ ಕಾಣ್ತಾ ಇದ್ದಾರೆ. ಸ್ತುವಂತೋ ಬ್ರಾಹ್ಮಣಂ ಸಮ್ಯಕ್ ತೇ ಜಗ್ಮುರ್ ಹರಿಮಂದಿರಂ. ಬ್ರಾಹ್ಮಣ ಏನು ಬ್ರಹ್ಮರಾಕ್ಷಸ ಹೇಳಿದ ಕಥೆಯನ್ನು ಸ್ತೋತ್ರ ಮಾಡ್ತಾ ಮಾಡ್ತಾ ಅವರೆಲ್ಲ ಹೊರಟರಂತೆ. ಹಾಗೂ ಗಂಗೆಯ ನೀರನ್ನು ತಂದುಕೊಟ್ಟ ಕಾಳಿಂಗ ಅನ್ನೋ ದೇಶದ ಬ್ರಾಹ್ಮಣ ಗರ್ಗ ಇದ್ದ, ಅವನನ್ನು ಸ್ತೋತ್ರ ಮಾಡಿದರು. ನೀ ಏನಾದರೂ ಗಂಗೆಯನ್ನು ತಂದಿರಲಿಲ್ಲ ಅಂತಾದರೆ ನಮ್ಮ ಜನ್ಮ ಹಾಗೆ ಉಳಿತಿತ್ತು ಅಂತ ಅವನನ್ನು ಸ್ತೋತ್ರ ಮಾಡಿ ವಿಮಾನಾರೂಢರಾಗಿ ಹೊರಟರಂತೆ. ಹೀಗೆ ಈ ಕಥೆ ಪುರಾಣದಲ್ಲಿ ಬಂದಿದೆ. ಇದಾದ ಮೇಲೆ ಚಿಂತೆ ಆದದ್ದು ಸೌದಾಸನಿಗೆ. ಆಗ ಸರಸ್ವತಿ ಬಂದು ಹೇಳ್ತಾಳೆ. ಸರಸ್ವತಿಯ ಮಾತಿನ ಪ್ರಕಾರ ಅವನೇನು ಮಾಡಿದ, ಸರಿ ಆಗಲಿ ಹಾಗಾದರೆ ನಾನು ಇಲ್ಲೇ ಇರ್ತೇನೆ ಅಂತ ಕೆಲವು ದಿನಗಳ ಕಾಲ ರಾಜ್ಯ ಆಳಿದ. ನಂತರದಲ್ಲಿ ಕಾಶಿ ಕ್ಷೇತ್ರಕ್ಕೆ ಹೋಗಿ, ಕಾಶಿ ಕ್ಷೇತ್ರದ ಮಹಿಮೆ ನೋಡಿ ಎಷ್ಟು ಅಪಾರ. ಆ ಕ್ಷೇತ್ರದಲ್ಲಿ 6 ತಿಂಗಳು ವಾಸ ಮಾಡಿದ್ದಂತೆ. ಷಣ್ಮಾಸಂ ತತ್ರ ಗಂಗಾಯಾಂ ಸ್ನಾತ್ವಾ ದೃಷ್ಟ್ವಾ ಸದಾಶಿವಂ ನಾಮಾನಿ ವ್ಯಾಹರನ್ ವಿಷ್ಣೋ ಸದ್ಯೋ ವಾರಾಣಸೀಂ ವ್ಯಯೋ. ವಿಷ್ಣು ನಾಮವನ್ನು ಬಾಯಲ್ಲಿ ಹೇಳ್ತಾ ವಾರಾಣಸಿ ಅಂದರೆ ಕಾಶಿ, ಅಲ್ಲಿಗೆ ತೆರಳಿ ಅಲ್ಲಿ ಗಂಗೆಯಲ್ಲಿ 6 ತಿಂಗಳು ಸ್ನಾನ ಮಾಡ್ತಾ ಮಾಡ್ತಾ ನಿರಂತರ ಭಗವದ್ಧ್ಯಾನ ತತ್ಪರನಾಗಿ ಮತ್ತೆ ಸ್ವರ್ಗಕ್ಕೆ ಅಂತ ತೆರಳ್ತಾನೆ. ಹೀಗೆ ಸೌದಾಸನ ಕಥೆ, ಗಂಗೆಯ ಮಹಿಮೆ, ಈ ಗಂಗಾ ಮಹಾತ್ಮೆಯಲ್ಲಿ ಬಂದ ಸೌದಾಸನ ಕಥೆಯನ್ನು ನಿರೂಪಣೆ ಮಾಡಿದ್ದಾರೆ. ನಾರದರು ಈ ಚರಿತ್ರೆಯನ್ನು ಶ್ರವಣ ಮಾಡಿದ ಮೇಲೆ ಸನಕರನ್ನು ಮತ್ತೆ ಪ್ರಶ್ನಿಸಿದರಂತೆ. ವಿಷ್ಣು ಪಾದಾಗ್ರ ಸಂಭೂತ ಯಾ ಗಂಗೇತ್ಯಭಿಧೀಯತೆ ತದುತ್ಪತ್ತಿಂ ವದಭ್ರಾತಃ ಅನುಗ್ರಾಹ್ಯೋಸ್ಮಿ ತೇ ಯದೀ. ಸನಕರೇ, ವಿಷ್ಣು ಪಾದಾಬ್ಜ ಸಂಭೂತಳಾದ ಗಂಗೆ ಹೇಗೆ ಉದಯಿಸಿದ್ಲು ಆ ಚರಿತ್ರೆಯನ್ನು ನನಗೆ ಹೇಳ್ರಿ, ನನಗೆ ಹೇಳಿ ಅನುಗ್ರಹಿಸ್ರಿ ಅಂತ ಪ್ರಾರ್ಥಿಸಿದ್ಲಂತೆ. ದಿವ್ಯವಾದ ರೀತಿಯಲ್ಲಿ ಉಪಾಖ್ಯಾನ ನಿರೂಪಣೆ ಮಾಡ್ತಾರೆ. ಏನು ಈ ಪುರಾಣದಲ್ಲಿ ಬರುವ ವೈಶಿಷ್ಟ್ಯ ನೋಡಿ. ಕಶ್ಯಪರ ಹೆಂಡತಿ ಅದಿತಿ, ದಿತಿ, ಧನು, ಕರ್ದ್ರು, ಕೀಕಸ, ವಿನತ, ಸುಮಾರು 13 ಜನ ಕಶ್ಯಪರಿಗೆ ಹೆಂಡತಿಯರು. ಅದರಲ್ಲಿ ದಿತಿ ಅನ್ನೋವಳಲ್ಲಿ ಹುಟ್ಟಿದ ದೈತ್ಯರು, ಅದಿತಿಯಲ್ಲಿ ಹುಟ್ಟಿದವರು ಆದಿತ್ಯರು ಅಂದರೆ ದೇವತೆಗಳು. ದೇವತೆಗಳಲ್ಲಿ ದೈತ್ಯರಲ್ಲಿ ನಿರಂತರ ಯುದ್ಧ ನಡೀತಂತೆ.
ಯುದ್ಧ ನಡೆದಾಗ ದೇವತೆಗಳಿಗೆ ಪರಾಜಯ ಆಯಿತು. ದೇವತೆಗಳ ಪರಾಜಯದ ಪರಿಚಯವನ್ನು ಆಚಾರ್ಯರು ತಾತ್ಪರ್ಯದಲ್ಲಿ ಚೆನ್ನಾಗಿ ಹೇಳಿದ್ದಾರೆ. ಭಗವಂತನ ಇಚ್ಛಾನುಸಾರ ಜಯ ಮತ್ತು ಅಪಜಯಗಳು ಅವರಿಗೆ ಆಗ್ತಿರ್ತಾವೆ. ಅದಿತಿ ದೇವತೆಗಳಿಗಾದ ಪರಾಜಯವನ್ನು ಕಂಡು ಬಹಳ ಮನಸ್ಸಿಗೆ ಖೇದಾಯಿತು. ತಪಸ್ಸು ಮಾಡಲಿಕ್ಕೆ ಅಂತ ಕುಳಿತಿದ್ದಾಳೆ. ಏನಾದರೂ ಮಾಡಿ ನನ್ನ ಮಕ್ಕಳಿಗೆ ಜಯ ಬರೋ ಹಾಗೆ ಆಗಬೇಕಾಗಿತ್ತು, ಒಬ್ಬ ರಕ್ಷಕ ಇಲ್ಲ ಅವರಿಗೆ ಸರಿಯಾಗಿ ಅಂತ ಅವಳು ತಪಸ್ಸಿಗೆ ನಿರತಳಾದ್ಲು. ದೈತ್ಯರು ಬಂದು ಅದಿತಿ ಮಾಡ್ತಿದ್ದ ತಪಸ್ಸಿಗೆ ವಿಘ್ನ ಮಾಡಲಿಕ್ಕೆ ಬಂದ್ರಂತೆ. ಎಲ್ಲಿ ತಪಸ್ಸು ಮಾಡಿಬಿಡ್ತಾಳೋ, ಮಕ್ಕಳಿಗೆ ಎಲ್ಲಿ ಬಲ ತಂದು ಕೊಡ್ತಾಳೋ ಅಂತ ಅವರಿಗೆ ಸಂಕಟ. ಆವಾಗ ಏನು ವಿಘ್ನ ಮಾಡಲಿಕ್ಕೆ ಬಂದರೂ ಆಗಲಿಲ್ಲ. ಅದಿತಿಗೆ ಭಗವಂತನೇ ಪ್ರತ್ಯಕ್ಷನಾದ, ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ಲು. ಸ್ತೋತ್ರಕ್ಕೆ ಭಗವಂತ ಮೆಚ್ಚಿ ಕೇಳ್ತಾನೆ, ದೇವಮಾತಃ ಪ್ರಸನ್ನೋಸ್ಮಿ ತಪಸಾರಾಧಿತಸ್ತ್ವಯ. ದೇವಮಾತೆ, ತಪಸ್ಸಿನಿಂದ ನನ್ನನ್ನು ಆರಾಧಿಸಿದ್ದಕ್ಕೆ ನಾನು ಪ್ರಸನ್ನನಾಗಿದ್ದೇನೆ, ನಿನಗೇನು ಬೇಕು ವರ ಕೇಳು ಅಂತಂದ. ಇವಳು ಕೇಳುವಾಗಲೇ ಅಂತಾಳೆ, ನಮಸ್ತೆ ದೇವದೇವೇಶ ಸರ್ವವ್ಯಾಪಿನ್ ಜನಾರ್ದನ. ಸರ್ವವ್ಯಾಪಿ ಹೇ ಜನಾರ್ದನ, ನನ್ನ ಮಕ್ಕಳಿಗೆ ನಿರಂತರ ಸೋಲು ಬರ್ತಾ ಇರ್ತದೆ ದೈತ್ಯರಿಂದ, ಅವರಿಗೆ ರಕ್ಷಕನಾಗಿ ಒಬ್ಬ ಬೇಕಾಗಿದ್ದಾನೆ, ನೀನು ಅನುಗ್ರಹಿಸಬೇಕು ಅಂದಾಗ ಭಗವಂತ ತಾನೇ ಅವಳಲ್ಲಿ ಮಗನಾಗಿ ಬರ್ತೇನೆ ಅಂತ ವರ ಕೊಟ್ಟನಂತೆ. ಅದಿತಿಯ ಭಕ್ತಿಗೆ ಮೆಚ್ಚಿ ಭಗವಂತ ಮಗನಾಗಿ ಬಂದ. ಅವನನ್ನು ಉಪೇಂದ್ರ ಅಂತ ಕರೀತಾರೆ. ಅವನಿಗೆ ವಾಮನ ಅಂತ ಮತ್ತೊಂದು ಹೆಸರು. ವಾಮನನಾಗಿ ಅವತರಿಸಿ ಆಗಿನ ದೈತ್ಯರಲ್ಲಿ ಮುಖಂಡನಾದವನು ಪ್ರಹ್ಲಾದನ ಮೊಮ್ಮಗ. ಹಿರಣ್ಯಕಶ್ಯಪು ಕಶ್ಯಪರ ಮಗ. ಹಿರಣ್ಯಕಶಿಪುವಿನ ಮಗನೇ ಪ್ರಹ್ಲಾದ, ಪ್ರಹ್ಲಾದನ ಮಗ ವಿರೋಚನ, ವಿರೋಚನನ ಮಗನೇ ಬಲಿ. ಬಲಿಚಕ್ರವರ್ತಿ ದೈತ್ಯರಿಗೆ ಅಧಿಪತಿಯಾದ ಕಾಲ. ಯಜ್ಞಕ್ಕೆ ನಿರತನಾಗಿದ್ದಾನೆ ನರ್ಮದಾ ನದಿ ತೀರದಲ್ಲಿ. ವಾಮನ ಅವತರಿಸಿ ಬಲಿ ನಿಗ್ರಹ ಮಾಡಿ ನಾನು ಬರ್ತೇನೆ, ದೇವತೆಗಳಿಗೆ ಶ್ರೇಯಸ್ ತಂದು ಕೊಡ್ತೇನೆ ಅಂತ ನರ್ಮದಾ ನದಿ ತೀರಕ್ಕೆ ಬಲಿಯ ಆ ಯಜ್ಞಶಾಲೆಗೆ ಪ್ರಯಾಣ ಮಾಡಿದ. ಪ್ರಯಾಣ ಮಾಡಿದಾಗ ಬಲಿಗೂ ಶುಕ್ರಾಚಾರ್ಯರಿಗೂ ಒಂದು ಸಂವಾದ ನಡೀತು ಅಂತ ವರ್ಣಿಸ್ತದೆ ಈ ಪುರಾಣ. ವಿಷ್ಣು ಬರೋ ಸಂಭವ ಇದೆ, ನೀನು ಮಾತ್ರ ವರ ನೋಡು ದಾನ ಮಾಡ್ತೇನೆ ಅಂತ ಕುಳಿತಿದ್ದಿ, ಅಪ್ಪಿ ತಪ್ಪಿ ಬರುವ ಈ ವಾಮನ ಬ್ರಾಹ್ಮಣನಿಗೆ ದಾನ ಮಾಡಬೇಡ ಅಂತಂದ್ರಂತೆ. ಹೀಗೆ ದಾನ ಮಾಡೋದ್ರಿಂದ ನಿನಗೇನೆಲ್ಲ ಅನಾಹುತ ಆದೀತು ಅಂತ ಗೊತ್ತಿಲ್ಲ, ವಿಷ್ಣು ಪಕ್ಷದ ಕಡೆ ಬರ್ತಿದ್ದಾನೆ ಅಂತ ಅವರಿಬ್ಬರಿಗೆ ಸಂವಾದ ನಡೆದದ್ದನ್ನು ಪುರಾಣ ವರ್ಣಿಸಿ, ಆ ಬಲಿ ಮಾತ್ರ ದಾನ ಕೊಟ್ಟೇ ಕೊಡ್ತೇನೆ, ವಿಷ್ಣುನೇ ಬರ್ತಿದ್ದಾನೆ ಅಂದರೆ ಏನು ಸಾಮಾನ್ಯನೇ ಅಂತ ಭಾವಿಸಿದ. ಬಂದಂಥ ವಿಷ್ಣುವಿಗೆ ಸತ್ಕಾರ ಮಾಡಿ ಪಾದ ಪ್ರಕ್ಷಾಲನೆ ಮಾಡಿ, ನನ್ನ ಜೀವನನೇ ಜೀವಿತಂ ಸಫಲಂ ಮೇದ್ಯ ಕೃತಾರ್ಥೋಸ್ಮಿ ನ ಸಂಶಯ, ನಿನ್ನ ಪಾದಾರವಿಂದಗಳ ಸ್ಪರ್ಶ, ಅದರಲ್ಲಿ ಬಂದ ನೀರು ಇಡೀ ಭೂಮಂಡಲವನ್ನು ಪವಿತ್ರ ಮಾಡ್ತದೆ, ನಾನೂ ಪವಿತ್ರ ಆದೆ, ನನ್ನ ಕುಲ ಪವಿತ್ರ ಆಯಿತು ಅಂತ ಬ್ರಾಹ್ಮಣ ರೂಪದಲ್ಲಿ ಬಂದ ವಾಮನನಿಗೆ ಸತ್ಕರಿಸಿ ದಾನ ಕೇಳು ಅಂತಂದಾಗ ಪರಮಾತ್ಮ 3 ಪಾದದ ಭೂಮಿ ಮಾತ್ರ ದಾನ ಕೇಳಿದ. ಏವ ಮುಕ್ತೋ ದೀಕ್ಷಿತೇನ ಪ್ರಹಸನ್ ವಾಮನೋ ಬ್ರವೀತ್, ನಾನು ನಿನ್ನ ಹತ್ರ ಕೇವಲ ಯಾವುದೋ ಧನವನ್ನೋ ರಾಜ್ಯವನ್ನೋ ಪದವಿಯನ್ನೋ ಕುದುರೆಗಳನ್ನೋ ಆನೆಗಳನ್ನೋ ಕೇಳಲಿಕ್ಕೆ ಅಂತ ಬಂದಿಲ್ಲ ಅಂತ ಅಂತಾನೆ. ದೊಡ್ಡ ಲಿಸ್ಟೇ ಕೊಟ್ಟಿದ್ದಂತೆ ಬಲಿ, ಇದು ಬೇಕು ಇದು ಬೇಕು ಇದು ಬೇಕೇನಂತ ಹೇಳ್ತಿದ್ದ. ಹಂಗಿರ್ತಾವೆ ದಾನ ಮಾಡುವಾಗ, ಇದೇನ್ರಿ ಮತ್ತು ಇದು ನಮ್ಮ ಆಚಾರ್ಯಗೆ ಅಂತಾರೆ, ಇದೇನ್ರಿ ಇದು ಬೇರೆಯವರಿಗೆ ಅಂತಾರಂತ. ದಾನದೊಳಗೆ 2 ವಿಭಾಗ ಮಾಡಿರ್ತಾರೆ. ಬೇಕಾದಷ್ಟು ದಾನ ಮಾಡಲಿಕ್ಕೆ ನಿಂತಿದ್ದಂತೆ ಬಲಿ. ಅವನಿಗೆ ಕೇಳಿದ ಇದನ್ನು ಕೊಡ್ತೇನೆ ಅದನ್ನು ಏನು ಬೇಡ ಅಂತಂದ, ಕೇವಲ ನನಗೆ ಬೇಕಾಗಿರೋದು ದೇಹಿಮೇ ತಪಸ್ಸಿಸ್ಥಾತುಂ ಭೂಮಿಂ ತ್ರಿಪದ ಸಂಜ್ಞಿತಂ ಅಂತಂದಂತೆ. ತಪಸ್ಸಿನಲ್ಲಿ ನಿಲ್ಲಕ್ಕೆ 3 ಪಾದ ಭೂಮಿ ಕೊಡುವುದು ಸಾಕು ಅಂತಂದ. ಅದು ಬಹಳ ಹೊತ್ತಿನ ತರ್ಕ ಚರ್ಚೆ ನಡೀತು. ಕೊನೆಗೆ ಕೊಡ್ತೇನೆ ಎಂದು ಸಂಕಲ್ಪಿಸಿದ. ವಿಂಧ್ಯಾವಳಿಯನ್ನು ಕರೆದು ಸಂಕಲ್ಪ ಮಾಡಿ ಬಲಿ ದಾನ ಕೊಡ್ತೇನೆ ಎಂದಾಗ ವಾಮನ ತ್ರಿವಿಕ್ರಮನಾಗಿ ಬೆಳೆದನಂತೆ. 3 ಪದಾ ವಿಚಕ್ರಮೇ ವಿಷ್ಣುರ್ಗೋಪಾದಾಭ್ಯ ಅತೋ ಧರ್ಮಾಣಿ ಧಾರಯನ್. ತ್ರಿವಿಕ್ರಮಾವತಾರ ಏನು ಅದ್ಭುತವಾದ ರೀತಿಯಲ್ಲಿ ಆಯಿತು. ವಾಮನ ಬೆಳೆದನಂತೆ. ಬೆಳೆದ ವಾಮನ 3 ಪಾದ ಭೂಮಿಯನ್ನು ಕೇಳಿ 2 ಪಾದದಿಂದ ಎಲ್ಲ ಲೋಕ ಏನೇನು 14 ಲೋಕಗಳಿವೆ ಅಳದ. ಬಹಳ ಪ್ರಸಿದ್ಧವಾದ ಕಥೆ ಪುರಾಣದಲ್ಲಿ ವರ್ಣಿಸ್ತದೆ. ಬಹಳ ಪ್ರಸಿದ್ಧವಾದ ಕಥೆಯನ್ನು 18 ಪುರಾಣದಲ್ಲಿ ಹೇಳ್ಯಾರ್ರಿ.
10 ಅವತಾರದ ಕಥೆ 18 ಪುರಾಣದಲ್ಲೂ ಬರ್ತಾವೆ. ಒಂದಲ್ಲ ಒಂದು ರೀತಿಯಿಂದ ಬರ್ತದೆ. ಅಗ್ನಿ ಪುರಾಣ ನೋಡ್ರಿ, ಯಾವುದಾದ್ರೂ ಪುರಾಣಲ್ಲಿ ಮತ್ತೆ ಬಂದದ್ದೇ ಕಥೆ ಬರ್ತಾವೆ. ನಮಗೆ ಆಶ್ಚರ್ಯ ಆಗ್ತದೆ, ಇವು ಬಂದದ್ದ ಕಥೆ ಹೇಳ್ತಾರೆ ಯಾಕೆ ವೇದವ್ಯಾಸ ದೇವರು ಅಂತ. ಕೇಳೋರು ನಮಗ ಬ್ಯಾಸರ ಬಂದದ, ಬರೆಯೋರಿಗೆ ಎಷ್ಟು ಉತ್ಸಾಹ ಅದ ನೋಡ್ರಿ. ಭಾರಿ ಆಶ್ಚರ್ಯ ಆಗ್ತದೆ. ಎಲ್ಲ ಪುರಾಣದೊಳಗೂ ಬಂದ ಕಥೆಗಳನ್ನೇ ಹೇಳುವ ಉದ್ದೇಶ ಏನು, ಅದರ ಲಾಭ ಏನು? ಅದಕ್ಕೆ ಬಹಳ ಅದ್ಭುತವಾದ ರೀತಿಯಲ್ಲಿ ಉತ್ತರ ಕೊಡ್ತಾರೆ. ಒಂದು ಕಡೆ ಹೇಳಿದ ಕಥೆಗಳನ್ನೇ ಹೇಳುವ ಉದ್ದೇಶ ಬಹಳ ಸೂಕ್ಷ್ಮ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಕೆಲವು ಸೀರಿಯಲ್ಲು ಒಂದೇ ಸಲ ಹಾಕಿದ್ರೆ ಸ್ವಾರಸ್ಯ ಇಲ್ಲ ಅಂತ 8ಕ್ಕೆ ಹಾಕಿ ರಾತ್ರಿ 11ಕ್ಕೆ ಒಂದ್ಸಲಿ ಹಾಕ್ತಾರೆ. ಏನು ಉದ್ದೇಶ, ಏನು ಲಾಭ ಅಂತ ಕೇಳಿದ್ರೆ ಏನು ಹೇಳ್ಬೇಕು? ಅದಕ್ಕೆ ಭಾಳ ಚಲೋ ಅದ, ಅದಕ್ಕೆ 8ಕ್ಕೆ ಒಂದ್ಸಲಿ 11ಕ್ಕೆ ಒಂದ್ಸಲಿ. ಅದಕ್ಕೆ ಇಷ್ಟ ಉತ್ತರ ರೀ, ಮತ್ತು ಬೇರೆ ಬೇರೆ ಉತ್ತರ ಹೇಳಿದ್ರೆ ಸ್ವಾರಸ್ಯ ಇಲ್ಲ. ಲೌಕಿಕದೊಳಗೆ ಇಷ್ಟೆಲ್ಲ ತಲೆ ಓಡಿಸ್ತಾರ ಅಂದ್ರ ಇನ್ನು ಜಗದೊಡೆಯ ಸ್ವಾಮಿ ಭಗವಂತ ವೇದವ್ಯಾಸ ದೇವರು ಅಪೂರ್ವವಾದ ರೀತಿಯಲ್ಲಿ ಪುರಾಣಗಳ ಧಾರಾವಾಹಿಗಳನ್ನೇ ನಿರ್ಮಾಣ ಮಾಡಿ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ನಮ್ಮಿಂದ ಯಾವುದನ್ನು ಬಯಸದೆ, ವಿತೌಟ್ ಅಡ್ವರ್ಟೈಸ್ಮೆಂಟ್ಗಳನ್ನು ಹಾಕದೆ ಕೇವಲ ಅಲ್ಲಿ ಬರುವ ಸನ್ನಿವೇಶಗಳನ್ನು ವರ್ಣಿಸ್ತಾನೆ. ಉದ್ದೇಶ ಏನು ಅಂತ ಕೇಳಿದ್ರೆ, ಎಷ್ಟು ಸಲ ವರ್ಣಿಸಿದ್ರೂ ತೃಪ್ತಿ ಇಲ್ಲ, ಅದಕ್ಕೆ ವರ್ಣಿಸ್ತೇನೆ ಅಂತಾನಂತಷ್ಟೇ. ದೇವರಿಗೆ ತೃಪ್ತಿ ಇಲ್ಲ ಅಲ್ಲ, ತಾನು ವರ್ಣಿಸಿದ ಭಕ್ತರು ಕೇಳ್ತಾರಲ್ಲ ಅವರಿಗೆ ತೃಪ್ತಿ ಕಡಿಮೆ ಅಂತ ವರ್ಣಿಸ್ತೇನೆ ಅಂತಾನಂತ. ಆ ಮಾತು ಸೂತ ಪುರಾಣಿಕರಂತಾರೆ, ಶೌನಕರಂತಾರೆ, ನಾರದರಂತಾರೆ, ಸನಕರಂತಾರೆ. ಹರಿಕಥಾಮೃತ ಸಮುದ್ರದಲ್ಲಿ ಮುಳುಗಿದ ನಮಗೆ ಎಷ್ಟು ಪಾನ ಮಾಡಿದ್ರೂ ತೃಪ್ತಿ ಇಲ್ಲ. ಹೇಳಿದ್ದೇ ಹೇಳ್ರಿ, ಕೇಳಿದ್ದೇ ಕೇಳ್ತೀವಿ, ಹೇಳಿದ್ದೇ ಹೇಳ್ರಿ, ಕೇಳಿದ್ದೇ ಕೇಳ್ತೀವಿ ಅಂತಾರಂತೆ. ನೋಡಿ, ಲೌಕಿಕದೊಳಗೆ ಮುಳುಗಿದವರಿಗೆ ನೋಡಿದ್ದೇ ನೋಡ್ಲಿಕ್ಕೆ ಎಷ್ಟು ಹುಮ್ಮಸ್ಸಿದೆಯೋ ಸೀರಿಯಲ್ಗಳನ್ನು, ಹಾಗೆ ಪುರಾಣಗಳ ಸಮುದ್ರದಲ್ಲಿ ಧಾರಾವಾಹಿಯಲ್ಲಿ ಮುಳುಗಿದವರಿಗೆ ನೋಡಿದ್ದನ್ನೇ ನೋಡುವ ಹುಮ್ಮಸ್ಸು, ಕೇಳಿದ್ದನ್ನೇ ಕೇಳುವ ಹುಮ್ಮಸ್ಸು ಇದೆ ಅಂತನ್ನೋದು ಸ್ಪಷ್ಟವಾಗ್ತದೆ. ಅದಕ್ಕಾಗಿ ಎಲ್ಲ ಪುರಾಣಗಳಲ್ಲಿಯೂ ಕೂಡ ಬಂದ ಪಾತ್ರ ಮತ್ತೊಮ್ಮೆ ಮರುಕಳಿಸ್ತದೆ, ಹೇಳಿದ ಕಥೆ ಮತ್ತೊಮ್ಮೆ ಮರುಕಳಿಸ್ತದೆ. ಇದು ಯಾರೂ ಕೂಡ ಅಪಾರ್ಥ ವಾಮನದ ರೂಪದ ಮಹಿಮೆಯನ್ನು ನಿರೂಪಣೆ ಮಾಡುವಾಗ, ವಾಮನ ತನ್ನ ಪಾದವನ್ನು ಮೇಲ್ಗಡೆ ಬ್ರಹ್ಮಾಂಡ ಕಟಾಹಕ್ಕೆ ಅಂತ ಸ್ಪರ್ಶ ಮಾಡುವಾಗ ಕಟಾಹದ ಛಿದ್ರ ಭೇದ ಆಯಿತು. ಉಗುರಿನ ಸ್ಪರ್ಶದಿಂದ ಭೇದನೆಯಾಗಿ ಕೆಳಗೆ ಇಳಿದು ಬಂದ್ಲಂತೆ. ಅದು ಕಮಂಡಲ್ನಲ್ಲಿ, ಬ್ರಹ್ಮದೇವರ ಕಮಂಡಲ್ನಲ್ಲಿದ್ದದ್ದು ದೇವರ ಪಾದ ಪ್ರಕ್ಷಾಲನೆಯಾಗಿ ಕೆಳಗಿಳಿದು ಬಂದ್ಲು, ಅವಳೇ ಗಂಗೆ ಅಂತಾದ್ಲು ಅಂತ ಗಂಗೆಯ ಮಹಿಮೆಯನ್ನು ಹೇಳ್ತಾರೆ. ಇಂಥ ಗಂಗೆ ರುದ್ರದೇವರ ಮುಡಿಯಲ್ಲಿದ್ದವಳು ಭಗೀರಥನ ಪ್ರಯತ್ನದಿಂದ ಅಸ್ಥಿ ಸ್ಪರ್ಶ ಮಾಡಬೇಕು ಅಂತ ಭಗೀರಥನ ಆ ಪ್ರಾರ್ಥನೆಯ ಅನುಸಾರ ಕಪಿಲನ ಆಶ್ರಮಕ್ಕೆ ಅಂತ ಹರದ್ಲು. ಅವರಿಗೆಲ್ಲ ಮೋಕ್ಷ ಸಿಕ್ತು ಅಂತ ಗಂಗೋತ್ಪತ್ತಿಯ ವರ್ಣನ, ಗಂಗೆಯ ಮಹಿಮೆಯ ವರ್ಣನ, ಇಷ್ಟೆಲ್ಲ ಪರಿಚಯವನ್ನು ನಾರದ ಪುರಾಣ ನಮಗೆ ಸುಮಾರು 12 ಅಧ್ಯಾಯಗಳ ತನಕ ಈ ವಿಷಯವನ್ನು ಪ್ರಸ್ತಾಪ ಮಾಡಿ ನಿರೂಪಣೆ ಮಾಡ್ತಾ ಹೋಗ್ತದೆ. ಇನ್ನು ನಾರದ ಪುರಾಣದಲ್ಲಿ ಬರುವ ಮತ್ತಿಷ್ಟು ವೈಶಿಷ್ಟ್ಯ ಅಂದರೆ ವಿಶೇಷಗಳನ್ನು ನೋಡಬಹುದು. ಹೇಗೆ ಗಂಗೆಯ ಮಹಿಮೆಯನ್ನು ನಾರದ ಪುರಾಣ ನಿರೂಪಣೆ ಮಾಡುತ್ತದೆ, ಹಾಗೆ ಒಂದೊಂದು ತಿಂಗಳಿನಲ್ಲಿ ಹುಣ್ಣಿಮೆಯಲ್ಲಿ ಮಾಡುವಂಥ ಕೆಲವು ವ್ರತಗಳ ಉದ್ಯಾಪನ, ಕಾರ್ತೀಕ ಮಾಸ ಶುಕ್ಲ ಪಕ್ಷ ದಶಮಿಯ ದಿವಸ ಭಗವಂತನ ದೇವಸ್ಥಾನದಲ್ಲಿ ಧ್ವಜಾರೋಪಣೆ ಮಾಡ್ತಾ ಇದ್ದರೆ ಅವರಿಗೇನು ಲಾಭ ಇದೆ, ಏನು ಬೇಡ, ದೇವಸ್ಥಾನದಲ್ಲಿ ಧ್ವಜ ಇರ್ತದೆ, ಎದುರುಗಡೆ ಧ್ವಜಸ್ತಂಭ ಅಂತ ಒಂದು ಧ್ವಜಾರೋಪಣ ಮಾಡಿಸಿದರೆ ಸಾಕಂತೆ, ಬಹಳ ಪುಣ್ಯ ಇದೆ ಅಂತ ನಾರದ ಪುರಾಣ ಧ್ವಜಸ್ಥಾಪನದ ಮಹತ್ವದ ಕಥೆಯನ್ನು ನಿರೂಪಣೆ ಮಾಡುತ್ತದೆ. 20ನೇ ಅಧ್ಯಾಯದಲ್ಲಿ ಆ ಚರಿತ್ರೆ ಬರ್ತದೆ. ನೋಡಬಹುದು ಆ ಚರಿತ್ರೆಯನ್ನು ನಾವೆಲ್ಲ. ಏನಾ ಧ್ವಜಾರೋಪಣದ ಮಹಿಮೆ, ಯಾರು ಆ ರೀತಿ ಚರಿತ್ರೆಗಳನ್ನು ನಡೆಸ್ತಿದ್ದ ಅಂತನ್ನುವಾಗ ಒಂದು ಮಹಿಮೆಯನ್ನು ಹೇಳ್ತಾರೆ. ಹಿಂದೆ ಒಬ್ಬ ಸುಮತಿ ಅಂತ ಒಬ್ಬ ಬ್ರಾಹ್ಮಣ ಇದ್ದ. ಸುಮತಿ ಅನ್ನೋ ಬ್ರಾಹ್ಮಣ ಚಂದ್ರವಂಶದಲ್ಲಿ ಜನಿಸಿದವ, ಅವನು ರಾಜ ಅಂತಾರೆ. ಆಸೀತ್ ಕೃತಯುಗೆ ಸುಮತಿ ನಾಮ ಭೂಪತಿ.
ಸೋಮವಂಶೋದ್ಭವ ಶ್ರೀಮಾನ್ ಸಪ್ತದ್ವೀಪೈಕ ನಾಯಕ. ಸೋಮವಂಶದಲ್ಲಿ ಜನಿಸಿದಂಥ ಸುಮತಿ ಎನ್ನುವ ಬ್ರಾಹ್ಮಣ ರಾಜ ಬಹಳ ಹರಿಭಕ್ತನಾಗಿದ್ದ. ಅವನಿಗೆ ಎಲ್ಲದಕ್ಕಿಂತ ಅಭಿರುಚಿ ಹೆಚ್ಚು ಎಲ್ಲಿತ್ತು ಅಂದರೆ ಭಗವಂತನ ದೇವಸ್ಥಾನದೊಳಗೆ ಧ್ವಜಾರೋಪಣ ಮಾಡೋದ್ರಲ್ಲಿ ಬಹಳ ಅಭಿರುಚಿ ಅಂತೆ. ಆವಾಗ ಅವನ ಹೆಂಡತಿ ಒಬ್ಳಿದ್ಲು ಸತ್ಯಮತಿ ಅಂತ, ಅವಳ ಹೆಂಡತಿ ನೋಡಿ, ಅವಳ ಹೆಸರೇ ಸತ್ಯಮತಿ ಅಂತ. ಪತಿವ್ರತ ಪತಿಪ್ರಾಣ ನಾಮನ ಸತ್ಯಮತಿರ್ಮುನೆ. ಸತ್ಯಮತಿ ಮತ್ತು ಸುಮತಿ ರಾಜ ಇಬ್ಬರೂ ಕೂಡ ದಂಪತಿಗಳು ಶ್ರದ್ಧೆಯಿಂದ ಹರಿಪೂಜೆಯಲ್ಲಿ ತತ್ಪರರಾದಾಗ ಒಂದು ದಿವಸ ಅವರ ಮನೆಗೆ ವಿಭಾಂಡಕ ಅಂತ ಒಬ್ಬ ಋಷಿಗಳು ಬಂದರಂತೆ. ವಿಭಾಂಡಕ ಋಷಿಗಳು ಬಂದು ಕೇಳ್ತಾರೆ, ದೇವರ ಪೂಜೆ ಮಾಡಲಿಕ್ಕೆ ಬಹಳಷ್ಟು ಥರದ ವಿಧಿವಿಧಾನಗಳಿದ್ದಾವೆ, ಪೂಜೆಯೂ ಬಹಳ ಥರ ಇದೆ, ನಿನಗೆಲ್ಲ ಪೂಜೆಗಳಿಗಿಂತ ಹೆಚ್ಚಿನ ಆಸಕ್ತಿ ಈ ಧ್ವಜಾರೋಪಣೆಯಲ್ಲಿದೆ ಅಲ್ಲ, ಯಾಕೆ ಅಂತ ಕೇಳಿದ್ರಂತೆ. ದೇವರ ಮಂದಿರದ ಶುದ್ಧಿಗೊಳಿಸೋದು, ದೇವರ ಮಂದಿರವನ್ನು ಮಾರ್ಜನ ಮಾಡಿಸೋದಲ್ಲದೆ ಅಲ್ಲಿ ಬೇಕಾದ ದೀಪದ ವ್ಯವಸ್ಥೆ, ಅಲ್ಲಿ ಬೇಕಾದ ರೀತಿಯಲ್ಲಿ ಯಾರ್ಯಾರು ಸೇವಕರು ಅಂತ ಇರ್ತಾರೆ ಅವರಿಗೆ ವ್ಯವಸ್ಥೆ ಮಾಡೋದು, ಇದರಲ್ಲಿ ಆಸಕ್ತಿ ಬಹಳ ಇತ್ತಂತವನು. ಕೆಲವು ರಾಜಕಾರಣಿಗಳಿಗೆ ಅದು ಥರದ ಆಸಕ್ತಿ ಬಹಳ, ದೇವಸ್ಥಾನಗಳಿಗೆ ಸ್ವಲ್ಪ ಕೊಡು ಡೊನೇಷನ್ ಅಂತ, ಅಂಥ ಆಸಕ್ತಿ ಇರ್ತದೆ ಬೇರೆ ಕಾರಣಕ್ಕೆ, ನಮಗೆ ಗೊತ್ತಾಗೋದಿಲ್ಲ ಅವೆಲ್ಲ. ಇವನಿಗೂ ಕೂಡ ಹೆಚ್ಚು ಆಸಕ್ತಿ. ಸುಮತಿ ರಾಜನಿಗೆ ದೇವಸ್ಥಾನಗಳು ಹಳೇದಾಗಿತ್ತು ಅಂದರೆ ಅವುಗಳನ್ನು ಜೀರ್ಣೋದ್ಧಾರ ಮಾಡಿಸೋದು, ಅವುಗಳ ಎದುರುಗಡೆ ಒಂದು ಧ್ವಜಸ್ತಂಭ ಸ್ಥಾಪಿಸೋದು, ಇದರಲ್ಲಿ ಆಸಕ್ತಿ ಬಹಳ ಇದ್ದದ್ದನ್ನು ವಿಭಾಂಡಕರು ಗಮನಿಸಿ ಕೇಳ್ತಾರೆ, ಇದರಲ್ಲಿ ನಿನಗೆ ಅಭಿರುಚಿ ಯಾಕೆ ಬಂತು, ಏನು ಕಾರಣ ಅಂತ. ನೋಡಿ, ರಾಜನಾದಂಥ ಇವನಿಗೆ ಹಿಂದಿನ ಜನ್ಮದ ಸ್ಮರಣೆ ಇತ್ತಂತೆ. ಹಿಂದಿನ ಜನ್ಮದ ಸ್ಮರಣೆ ಇದ್ದುಕೊಂಡು ಹೇಳ್ತಾನೆ, ಅಹಮಾಸಂ ಪುರಾ ಶೂದ್ರೋ ಮಾಲಿನಿರ್ನಾಮ ಸತ್ತಮ ಅಂತ ತನ್ನ ಚರಿತ್ರೆ ಹೇಳ್ಕೊಂಡಂತೆ. ನಾನು ಹಿಂದೆ ಮಾಲಿನಿ ಅಂತ ಒಬ್ಬ ಶೂದ್ರನಾಗಿದ್ದೆ, ನಾನು ಕೇವಲ ನಿಷ್ಠುರ ಮಾತನಾಡೋದು, ಮಾರ್ಗದಲ್ಲಿ ಅಡ್ಡಾಡೋರ ಹಣವನ್ನು ಕದಿಯೋದು, ಮದ್ಯಪಾನ ಮಾಡೋದು, ಇದರಲ್ಲೇ ನನಗೆ ಆಸಕ್ತಿ ಹೆಚ್ಚಾಗಿತ್ತು. ಗೋಹತ್ಯ, ಬ್ರಹ್ಮಹತ್ಯ, ಪ್ರಾಣಿಗಳ ವಧೆ, ಮಾಂಸ ಭಕ್ಷಣ, ಮದ್ಯಪಾನ, ಇಂತಿಂಥ ಮಹಾ ಅಪರಾಧಗಳನ್ನು ಪಾಪಗಳನ್ನು ನಾನು ಮಾಡಿದೆ ಅಂತ ತನ್ನ ಚರಿತ್ರೆಯನ್ನು ತಾನೇ ಹೇಳ್ತಾನೆ. ಇಂಥ ಅಪರಾಧಗಳನ್ನು ಮಾಡಿ ಪರಮ ದುಷ್ಟನಾಗಿ ನಾನು ವ್ಯವಹಾರ ಮಾಡ್ತಾ ಇರುವಾಗ ಒಂದು ಪ್ರಸಂಗ ನಡೀತು ಅಂತಂತಾನೆ. ಏನು ಪ್ರಸಂಗ ನಡೆದದ್ದೇನು ಅಂದರೆ, ಒಮ್ಮೆ ನಾನು ಅಥ ಏವ ಆಗತಾ ಸಾಧ್ವಿ ವಿಂಧ್ಯದೇಶ ಸಮುದ್ಭವ, ನಾನು ಬಹಳ ಆಯಾಸಗೊಂಡವನಾಗಿ ಎಲ್ಲಾದರೂ ಹೋಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡಿಬೇಕು ಅಂತ ಹೋದೆ. ದೊಡ್ಡ ಕಾಡಿನೊಳಗೆ ಒಂದು ಹರಿಮಂದಿರ ಇತ್ತಂತೆ, ದೇವಸ್ಥಾನ. ಆ ದೇವಸ್ಥಾನದ ಒಳಗೆ ಪ್ರವೇಶ ಮಾಡಿ ನೋಡ್ತೀನಿ, ಅದು ಪಾಳು ಬಿದ್ದಿದೆ. ಪಾಳು ಬಿದ್ದ ದೇವಸ್ಥಾನದಲ್ಲಿ ಶೂದ್ರ ತಾನು ಕಳ್ಳತನ ಮಾಡಿದಂಥ ವಸ್ತುಗಳನ್ನೆಲ್ಲ ತೊಗೊಂಡು ಬಂದು ಅಲ್ಲಿ ಇಟ್ಕೊಂಡಂತೆ. ಇವನೇ ಮಾಲಿನಿ. ಅಲ್ಲಿಗೆ ಸರಿಯಾಗಿ ಒಬ್ಳು ಬಂದ್ಲು. ಅವಳು ಯಾರು ಅಂದರೆ ಹಿಂದಿನ ಜನ್ಮದಲ್ಲಿ ನನ್ನ ಹೆಂಡತಿಯಾಗಿದ್ಲು ಅಂತ ಹೇಳ್ತಾನಂತೆ. ಸತ್ಯಮತಿ ಅಂತ ಈಗೇನಿದ್ದಾಳೆ ಅವಳೇ ಹಿಂದಿನ ಜನ್ಮದಲ್ಲಿ ನನ್ನ ಹೆಂಡತಿಯಾಗಿದ್ಲು. ನಾವಿಬ್ಬರು ದಂಪತಿಗಳಾಗಿ ಅದೇ ದೇವಸ್ಥಾನದೊಳಗೆ ವಾಸ ಮಾಡ್ತಾ ಇದ್ವಿ. ವಾಸ ಮಾಡಿದಾಗ ದಿನನಿತ್ಯ ನಮ್ಮ ವಾಸಕ್ಕೆ ಅಂತ ಆ ದೇವಸ್ಥಾನದೊಳಗೆ ನಾನು ಹೊತ್ತುಕೊಂಡ ವಸ್ತ್ರದಿಂದ ಅದನ್ನು ನಮಗೆ ಮಲಗಲಿಕ್ಕೆ ಬೇಕು, ಕೂಡ್ಲಿಕ್ಕೆ ಬೇಕು ಅಂತ ಸ್ವಚ್ಛಗೊಳಿಸಿದ್ದೆ ಅಂತಂದಂತೆ. ತನಗೆ ಮಲಗಲಿಕ್ಕೆ ಬೇಕು ಅಂತ ಸ್ವಚ್ಛಗೊಳಿಸಿದ. ಅದೇ ವಸ್ತ್ರವನ್ನು ಮೇಲ್ಗಡೆಗೆ ದೇವಸ್ಥಾನದ ಎದುರುಗಡೆಯಲ್ಲಿ ಒಂದು ಧ್ವಜ ಇತ್ತಂತೆ. ಆ ಧ್ವಜ ಅಂದ್ರೆ ಏನು, ಸ್ತಂಭ ಇದೆ, ಧ್ವಜ ಇಲ್ಲ, ಅಲ್ಲಿ ಹಾಕ್ತಿದ್ನಂತೆ. ಬಟ್ಟೆ ಹಾಕೋದು, ಮಾರ್ಜನ ಮಾಡೋದು, ಇಷ್ಟೇ ಮಾಡ್ತಾ ಇದ್ದ. ಇಷ್ಟೇ ಮಾಡ್ತಾ ಮಾಡ್ತಾ ಕೊನೆಗೆ ನಮ್ಮ ಎಲ್ಲ ಕಾಲ ಕಳಿತು. ದೈವಾತ್ ತ್ವತ್ಸತ್ವ ಸವಿಧಂ ಪ್ರಾಪ್ತ ಜೀವಿತಾಹಂ ತ್ವಯಾಧುನ. ದೈವದಿಂದ ನಮಗೆ ಆ ದೇಹ, ಅದೇ ದೇಹ ನಾವು ಬಿಡೋ ಪ್ರಸಂಗ ಬಂತು. ಬಿಡೋ ಪ್ರಸಂಗ ಬಂದು ಮುಂದೆ ನಮ್ಮನ್ನು ಯಮಭಟ್ರೇ ಎಳೆದು ಒಯ್ಯಲಿಕ್ಕೆ ಅಂತ ಬಂದರಂತೆ. ದೇಹ ಬಿದ್ದಿದೆ, ಯಮಭಟ್ರು ಬಂದಿದ್ದಾರೆ, ಎಳೆದುಕೊಂಡು ಹೋಗ್ತಿದ್ದಾರೆ. ನಮ್ಮ ಪಾಪಕೃತ್ಯಕ್ಕೆ ಅವರು ಶಿಕ್ಷೆ ಹಾಕಬೇಕು ಅಂತ ಎಳೆದುಕೊಂಡು ಹೋಗುವಾಗ ಸರಿಯಾಗಿ ವಿಷ್ಣು ದೂತರು ಬಂದರಂತೆ. ಅವರು ಬಂದಂತಾರೆ, ಏನು ತಿಳಿದಿದ್ದೀರಿ, ಮುಂಚ ಮೇತೌ ನಿಷ್ಪಾಪೌ ದಂಪತಿ ಹರಿವಲ್ಲಭೌ ಅಂತಂದ್ರಂತೆ. ಮುಂಚಧ್ವಮೇತೌ ನಿಷ್ಪಾಪೌ, ಇವರು ಪಾಪಿಷ್ಠರು ಅಂತ ಭಾವಿಸಿದ್ರಿ, ಬಿಟ್ಬಿಡ್ರಿ ಇವರು ಅಂತಂದ್ರು. ದೇವರಿಗೆ ಬಹಳ ಬೇಕಾದವರು. ಯಾಕೆ ಅಂತ ಕೇಳಿದಾಗ ಅವರು ಉತ್ತರ ಹೇಳಿದ್ರಂತೆ. ಯಾಕೆ ಅಂತ ಕೇಳ್ತಿರಲ್ಲ, ಭಗವಂತರ ಮಂದಿರವನ್ನು ಯಾರು ಮಾರ್ಜನ ಮಾಡ್ತಾರೆ, ಯಾರು ಅಲ್ಲಿ ಶುದ್ಧವಾಗಿ ಇಟ್ಟುಕೊಳ್ತಾರೆ,
ಅದು ಸ್ವಾರ್ಥಕ್ಕಾಗಿ ಇಟ್ಟುಕೊಂಡ್ರೂ ಅಡ್ಡಿ ಇಲ್ಲ, ಅದು ಅವರ ಪಾಪ ಕಳೀತದೆ ಅಂತಿದೆ. ಇವರು ಮಾಡಿದಂಥ ಪಾಪ ಎಲ್ಲ ಹರಿಮಂದಿರದಲ್ಲಿ ಮಾರ್ಜನ ಮಾಡಿದ್ರಿಂದ ಕಳೆದು ಹೋಗಿದೆ ಅಂತಂದ್ರಂತೆ. ಆದ್ದರಿಂದ ವಿವರಣೆ ಕೊಟ್ಟರು ವಿಷ್ಣು ದೂತರು. ಅಹೋ ಕಷ್ಟಂ ಧರ್ಮದೃಶಾಂ ಅಧರ್ಮ ಸ್ಪೃಶತೆ ಸಭಾಂ. ಬಹಳ ಕಷ್ಟ ಲೋಕದಲ್ಲಿ. ಅಧರ್ಮ ಸಂಪಾದಿಸೋದು ಸುಲಭ, ಧರ್ಮ ಸಂಪಾದನೆ ಮಾಡೋದು ಸುಲಭ ಅಂತಂತಾರೆ. ಏನೂ ಮಾಡಬೇಕಾಗಿರಲಿಲ್ಲ, ಭಗವಂತನ ಮಂದಿರವನ್ನು ಮಾರ್ಜನ ಮಾಡಿದ್ರಿಂದಲೇ ಅವರಿಗೆ ಅಷ್ಟು ಲಾಭ ಆಯಿತು ಅಂತನ್ನೋ ವಿಷಯವನ್ನು ಪ್ರಸ್ತಾಪ ಮಾಡಿ ವಿಷ್ಣು ದೂತರು ಹೇಳ್ತಾರೆ ಯಮದೂತರಿಗೆ. ಉಪಲೇಪನ ಕರ್ತಾರೋ ಸಂಮಾರ್ಜನ ಪರಾಯಣೋ ಏತೋ ಹರಿಗೃಹೇ ನಿತ್ಯಂ ಜೀರ್ಣ ಶೀರ್ಣಾಧಿರೋಪಕೌ. ಉಪಲೇಪನ ಕರ್ತಾರೋ, ಆ ತಾವು ವಾಸ ಮಾಡಲಿಕ್ಕೆ ಮನೆ ಇರಲಿಲ್ಲಲ್ಲ ಅಂತ ಆ ಹರಿಮಂದಿರವನ್ನೇ ಅಲಂಕಾರ ಮಾಡಿ ಇಟ್ಟುಕೊಂಡಿದ್ರಂತೆ, ಇದು ನಮ್ಮನೆ ಅಂತ. ಹರಿಮಂದಿರವನ್ನೇ ಚೆನ್ನಾಗಿ ಸಮಾರ್ಜನ ಮಾಡ್ತಿದ್ರಂತೆ. ದೇವರ ದೇವಸ್ಥಾನದೊಳಗೆ ತಮ್ಮ ತಮ್ಮ ಜೀರ್ಣ ಬಟ್ಟೆಗಳನ್ನು ಹಾಕ್ಕೊಂಡಿದ್ರು. ನಿನನಿತ್ಯ ಥಳಿ ರಂಗೋಲಿ ಜಲಸೇಕನ ಕರ್ತಾರೋ ದೀಪದೌ ವಿಷ್ಣೋ ಪರಂಪದಂ. ನೀರು ಥಳಿ ಹಾಕ್ತಿದ್ರಂತೆ ಮನೆ ಮುಂದೆ, ತಮ್ಮ ಮನೆಯೊಳಗೆ ಧೂಳು ಬರಬಾರ್ದು ಅಂತ ಥಳಿ ಹಾಕ್ತಿದ್ರಂತೆ. ಬೆಳಕಿರ್ಲಿ ಅಂತ ದೀಪ ಹಚ್ಚಿರ್ತಿದ್ರಂತೆ. ಆದರೆ ಎಷ್ಟು ವಿಚಿತ್ರ ಅಂದರೆ ಆ ಮಂದಿರ ಯಾರ್ದಾಗಿತ್ತು? ವಿಷ್ಣುವಿಂದಾಗಿತ್ತಾದ್ರಿಂದ ಅವರ ಪಾಪ ಕಳೆದಿದೆ, ಅವರನ್ನು ಬಿಟ್ಬಿಡ್ರಿ ಅಂತ ಹೇಳಿ ನಾವು ಮಾಡಿದ್ರ ಪ್ರಭಾವದಿಂದ ದೇವಲೋಕದಲ್ಲಿ ಎಷ್ಟೋ ವರ್ಷಗಳ ಕಾಲ ಸುಖ ಅನುಭವಿಸಿ ಮತ್ತೆ ನಾವಿಬ್ರು ಇಲ್ಲಿ ರಾಜರಾಗಿ ಇಂಥ ಐಶ್ವರ್ಯ ನಮಗೆ ಕೊಟ್ಟಿದ್ದಾನೆ ಪರಮಾತ್ಮ. ಭಗವಂತನಲ್ಲಿ ಭಕ್ತಿ ಮಾಡಬೇಕು, ಆ ಭಕ್ತರಾಗಿ ನಾವು ದೇವರ ಮನೆಯನ್ನೇ ಚೆನ್ನಾಗಿ ಇಟ್ಟುಕೊಳ್ಬೇಕು, ದೇವಸ್ಥಾನಗಳನ್ನು ಧ್ವಜಾರೋಪಣ ಮಾಡಬೇಕು ಅನ್ನೋ ಉತ್ಸುಕತೆ ಬಹಳ ಬಂತು ನನಗೆ ಅಂತ ಸುಮತಿ ಎನ್ನುವ ರಾಜನ ವೃತ್ತಾಂತವನ್ನು ನಾರದ ಪುರಾಣ 20ನೇ ಅಧ್ಯಾಯದಲ್ಲಿ ಆ ಚರಿತ್ರೆಯನ್ನು ವರ್ಣನೆ ಮಾಡಿ ನಮಗೆಲ್ಲ ತಾತ್ವಿಕವಾದ ಸಂದೇಶವನ್ನು ನೀಡುತ್ತದೆ. ನೋಡಿ ಎಷ್ಟು ವಿಚಿತ್ರ. ಸುಮತಿ ರಾಜನ ಹೆಸರು, ಸತ್ಯಮತಿ ಹೆಂಡತಿಯ ಹೆಸರು. ದಂಪತಿಗಳು ಮಾಡಿದ್ದೇನು ಅಂದರೆ ಹರಿಮಂದಿರ ಅಂತ ತಿಳಿಯದೆ ಸಮಾರ್ಜನ ಮಾಡಿ ಇಟ್ಟುಕೊಂಡ್ರಂತೆ. ಅದಕ್ಕೆ ಮುಂದಿನ ಜನ್ಮದಲ್ಲಿ ರಾಜರಾದರಂತೆ. ಹಿಂದೆ ಮಾಲತಿ ಎನ್ನುವ ಶೂದ್ರನಾದಂಥ ಇವನು, ಮಾತಲಿಯೋ ಮಾಲತಿ ಅಂತ ಕರೀತಾರೆ, ಆದರೆ ಇವನಿಗೆ ಹರಿಮಂದಿರದ ಮಾರ್ಜನ ತಿಳಿಯದೇ ಮಾಡಿದರೂ ಇಂಥ ಸಂಪತ್ತು, ಇಂಥ ಅಧಿಕಾರ, ಪದವಿ, ಐಹಿಕವಾದ ಸುಖ ಪಡೆದು ಪರಲೋಕದಲ್ಲಿ ಸುಖ ಪಡಿತಾನೆ ಅಂದರೆ ಇನ್ನು ತಿಳಿದು ನಮ್ಮ ದೇವ್ರ ಮನೆ ಸಣ್ಣದು ಮಾಡಿಕೊಂಡ್ರೆ ನಮ್ಮ ಹಣೆ ಬಾರಿ ಏನು ಹೇಳ್ರಿ. ತಿಳಿದು ದೇವರ ಮನೆಯನ್ನು, ದೇವರ ಪೂಜೆಯನ್ನು, ಭಗವಂತನಲ್ಲಿ ಭಕ್ತಿಯನ್ನು ಕಡಿಮೆ ಮಾಡಿದರೆ ಭಗವಂತ ಏನು ಮಾಡಲಿಕ್ಕಿಲ್ಲ. ಹಾಗಾದರೆ ಅರ್ಥ ಮಾಡಿಕೊಳ್ಬೇಕು ಮನುಷ್ಯರು ಪುರಾಣಗಳ ಶ್ರವಣದಿಂದ. ಇವತ್ತು ಸುಮತಿ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ, ನಾವೆಲ್ಲ ಸುಮತಿಗಳೇ. ಸತ್ಯಮತಿ, ನಮ್ಮ ಒಳಗೆ ಸತ್ಯದ ಬಗ್ಗೆ ನಿಷ್ಠೆ ಇದೆ ಅಂದರೆ ನಮ್ಮ ಹೆಂಡತಿ ನಿಜವಾಗಲೂ ಸತ್ಯಮತಿನೇ. ನಾವೇ ಸುಮತಿ, ನಮ್ಮ ಹೆಂಡತಿನೇ ಸತ್ಯಮತಿ. ನಮಗಿಂಥ ಬುದ್ಧಿಶಕ್ತಿ, ಇಂಥ ಹೆಂಡತಿಯನ್ನು ಕೊಟ್ಟು ಪರಮಾತ್ಮ ಈ ದೇಹದಲ್ಲಿ ಕಳಿಸಿದಾನೆ. ಪದವಿ ಇದೆ, ಸಂಪತ್ತು ಬಂದಿದೆ ಅಂದರೆ ಹಿಂದಿನ ಜನ್ಮದಲ್ಲಿ ನಾವು ಕೂಡ ತಿಳಿಯದೆ ಯಾವುದೋ ಭಗವಂತನ ದೇವಸ್ಥಾನದೊಳಗೆ ಸ್ವಲ್ಪ ಮಾರ್ಜನ ಮಾಡಿ ಬಂದಿದ್ದೇವೆ. ಈ ಜನ್ಮದಲ್ಲಿ ಬಂದಾಗಲೂ ನಮಗೆ ಮೋಕ್ಷ ಸಿಗಬೇಕು, ಶಾಶ್ವತ ಭಗವಂತನ ಸ್ಥಾನ, ಅವನ ತತ್ವಜ್ಞಾನ ಬರಬೇಕಾದರೆ ನಮ್ಮ ಭಗವತ್ ಪೂಜಾದಿ ಕರ್ಮಗಳನ್ನು ಎಷ್ಟು ಭಕ್ತಿಯಿಂದ ಮಾಡಬೇಕು, ಅದರಿಂದ ಲಾಭ ಏನು ಅನ್ನುವ ಅಪೂರ್ವವಾದ ವೃತ್ತಾಂತವನ್ನು ಪುರಾಣ ನಮಗೆ ನಿರೂಪಣೆ ಮಾಡಿ ಕೊಡ್ತದೆ. ಇಷ್ಟೇ ಅಲ್ಲದೆ ನಾರದ ಪುರಾಣ, ನಾನು ಬೇರೆ ಯಾವುದನ್ನು ಕೂಡ ನಿಮಗೆ ಸಂಕ್ರಮಣ ಮಾಡಿ ಹೇಳೋದಿಲ್ಲ, ವಿಷಯ ಏನು ಅಷ್ಟಕ್ಕೆ ಚಿಂತನೆ ಮಾಡೋಣ. ನಾರದ ಪುರಾಣ ಏನು ಹೇಳ್ತದೆ ಅದರ ಕಡೆ ಮಾತ್ರ ಗಮನ ಇಡೋಣಂತೆ. ಯಾವುದೋ ಕೆಲವು ವಿಷಯಗಳು ಪುರಾಣಗಳಲ್ಲಿ ಬಂದದ್ದನ್ನು ಪರಿಪೂರ್ಣವಾಗಿ ವಿಸ್ತಾರವಾಗಿ ಹೇಳೋದು ಸ್ವಲ್ಪ ಕಠಿಣ. ವ್ರತಗಳ ಬಗ್ಗೆ ಹೇಳ್ತದೆ ನೋಡಿ. 21ನೇ ಅಧ್ಯಾಯದಿಂದ 33ನೇ ಅಧ್ಯಾಯದ ತನಕ ಕೇವಲ ವ್ರತಗಳ ಬಗ್ಗೆ, ಪಾಪದ ಬಗ್ಗೆ, ಪಾಪ ಮಾಡಿದವನಿಗೆ ಬರುವ ನರಕದ ಬಗ್ಗೆ, ನರಕದಲ್ಲಿ ಹೋಗಿ ಬಿದ್ದು ದುಃಖ ಅನುಭವಿಸ್ತಾರಲ್ಲ ಅದರ ಬಗ್ಗೆ, ಯಮಲೋಕದಲ್ಲಿ ಶಿಕ್ಷೆ ಏನು, ಇದ್ರ ಬಗ್ಗೆನೂ ವಿವರಣೆ ಕೊಡ್ತದೆ ಪುರಾಣ. ಇದು ಇಟ್ಟಿದಾರ್ರಿ. ವ್ರತ, ಮಾಸಗಳಲ್ಲಿ ಮಾಡುವ ಮಹಿಮಾ ಅಂದ್ರೆ ಏನದ ಪುರಾಣ ಅಂದ್ರೆ ಎಲ್ಲವೂ ಇರ್ತದ್ರಿ. ಪುರಾಣ ಅಂದ್ರೆ ಆ ಸೀನ್ ಬಂದಾಗ ಅವ್ರಿಗೆ ಬಹಳ ಅಭಿರುಚಿ ಬರ್ತದ್ರಿ. ಅಧಿಕಾರಿಗಳು ಬಹಳ ಜನ ಇರ್ತಾರೆ. ನಾನು ಲೌಕಿಕ ದೃಷ್ಟಾಂತ ಹೇಳ್ತಿರ್ತೀನಿ. ನಮ್ಮ ಪುರಾಣಗಳು ಹೆಂಗ, ಇತ್ತೀಚಿನ ಧಾರಾವಾಹಿಗಳಲ್ಲಿ ಬಹಳ ಸ್ವಾರಸ್ಯ.
ಕೆಲವ್ರಿಗೆ ಕೋರ್ಟ್ ಸೀನ್ ಬಂದ ಕೂಡಲೇ ಬಹಳ ಅಪೇಕ್ಷೆ, ಅದನ್ನ ಹಾಕಂತೀವಿ. ಕೆಲವರಿಗೆ ಮನಿ ಜಗಳ ಬಂದ್ರೆ ಚಲೋ ಅದ ನೋಡಿ, ಅತ್ತಿ ಸೊಸಿ ಜಗಳ ಎಷ್ಟು ಚಂದದ ಅದನ್ನ ಹಾಕು ಅಂತಂತಾರ. ಕೆಲವರಿಗೆ ಅದು ಅಣ್ಣ ತಮ್ಮಂದ್ರ ಜಗಳ ಬಂದ್ರೆ ಅದು ಹಾಕ್ ಚಲೋ ಅದ ಅಂತಂತಾರ. ಅಂದ್ರ ಬಹಳ ಅಭಿರುಚಿ ಅವರವರ ಮನಸ್ಥಿತಿಗೆ ಬೇರೆ ಬೇರೆ ಇರ್ತದ. ಅದನ್ನ ಅರಿತು ನಿರ್ದೇಶಕ ಬಹಳ ಕಷ್ಟಪಟ್ಟಿರ್ತಾನ್ರಿ. ಹಂಗ ನಮ್ಮ ವೇದವ್ಯಾಸ ದೇವರು ಸರ್ವಜ್ಞರು. ಯಾರ್ಯಾರ ಅಭಿರುಚಿ ಏನೇನದ ಅವರ ಅಭಿರುಚಿಗೆ ತಕ್ಕಂತೆ ಪುರಾಣಗಳನ್ನು ಹೆಣಿತಾರ. ಅವರವರಿಗೆ ಬೇಕಾದದ್ದನ್ನು ಅವರು ಉಪಯೋಗಿಸ್ಕೊಂಡು ಸಾಧನ ಮಾರ್ಗದೊಳಗಿದ್ದು ನನ್ನ ಬಳಿಗೆ ಬರಲಿ ಎನ್ನುವುದೇ ವೇದವ್ಯಾಸ ದೇವರ ದೂರದೃಷ್ಟಿ. ಹೀಗಾಗಿ ಸರ್ವಸ್ವವನ್ನು ಪುರಾಣದೊಳಗೆ ಅಡಕ ಮಾಡಿ ಇಡ್ತಾರೆ ನೋಡ್ರಿ. ಏನು ಅದ್ಭುತ ನೋಡಿ. ಮಾರ್ಗಶೀರ್ಷ ಮಾಸ, ಆ ಮಾಸದಲ್ಲಿ ದಶಮಿಯಿಂದ ಆರಂಭ ಮಾಡಿ 5 ದಿನ ಹುಣ್ಣಿಮೆಯ ತನಕ ಹರಿಪಂಚಕ ವ್ರತ ಅಂತ 5 ದಿನದ ಉಪವಾಸ ಮಾಡಿ ಕೆಲವು ದಾನಗಳನ್ನು ಹೇಳ್ತಾರೆ. ಅದನ್ನು ಮಾಡಿದರೆ ಅವನಿಗೆ ವಿಷ್ಣು ಲೋಕ ಪ್ರಾಪ್ತಿ ಆಗ್ತದಂತೆ. ಹಾಗೆ ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೀಜ ಈ ಮಾಸಗಳಲ್ಲಿ ಒಂದು ತಿಂಗಳು ಉಪವಾಸ ಮಾಡಬೇಕಂತೆ. 1 ತಿಂಗಳು ಉಪವಾಸ ಮಾಡಿದರೆ ಅವರಿಗೇನು ಅಂದರೆ ವೈಕುಂಠ ಪ್ರಾಪ್ತಿ ಅಂತೆ. ಹೀಗೆ ಏಕಾದಶಿ ವ್ರತದ ಮಹಿಮೆಯನ್ನು ಕೂಡ ನಿರೂಪಣೆ ಮಾಡುತ್ತದೆ. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಸ್ತ್ರೀಯರು, ಶೂದ್ರರು ಎಲ್ಲ ವರ್ಣದವರಿಗೂ ಬೇಕಾದ ರೀತಿಯಲ್ಲಿ ನಾರದ ಪುರಾಣ ಸಂಕ್ಷಿಪ್ತವಾಗಿ ಆಚಾರವನ್ನು ನಿರೂಪಣೆ ಮಾಡಿಕೊಡ್ತದೆ. 25ನೇ ಅಧ್ಯಾಯದ ವಿಷಯನೇ ಅದು. ಇನ್ನು ಕೆಲವರಿಗೆ ಸದಾಚಾರದಲ್ಲಿಯೂ ಕೂಡ ಗೃಹಸ್ಥಾಶ್ರಮ, ಸನ್ಯಾಸಾಶ್ರಮ ಅವರಿಗೆ ಬೇಕಾದ ರೀತಿಯಲ್ಲಿ ಧರ್ಮಗಳ ಪ್ರಸ್ತಾಪವನ್ನು ಕೆಲವನ್ನು ವಿವರಣೆ ಕೊಡ್ತದೆ. ಶ್ರಾದ್ದಾದಿ ಕರ್ಮಗಳನ್ನು ಪಿತೃಲೋಕ ಪ್ರಾಪ್ತಿಗಾಗಿ ಪ್ರತಿಯೊಬ್ಬರೂ ಅವಶ್ಯ ಮಾಡಬೇಕು, ಅದರ ನಿಷ್ಠೆ, ಅದರ ಪರಿಚಯವನ್ನು ನಿರೂಪಣೆ ಮಾಡುತ್ತದೆ. ಯಾವುದೇ ಪಾಪ ಮಾಡಿದರೂ ಕೂಡ ಆ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಕೂಡ ನಾರದ ಪುರಾಣ ಸೂಚನೆ ಮಾಡಿಕೊಡುತ್ತದೆ. ಮೊದಲು ಪಾಪಗಳು ಏನು, ಆ ಪಾಪಕ್ಕೆ ಪ್ರಾಯಶ್ಚಿತ್ತ ಏನು, ಅದನ್ನು ಕೂಡ ನಾರದ ಪುರಾಣ ನಿರೂಪಣೆ ಮಾಡುತ್ತದೆ. ಎಲ್ಲ ಪಾಪಗಳಿಗೂ ಕೊನೆಯದಾಗಿ ನಾರದ ಪುರಾಣವು ಸಾರಿದ್ದು ಭಾಗವತದಲ್ಲಿ ಹೇಳಿದಂತೆ ಹರಿನಾಮ ಸ್ಮರಣ, ಅದೇ ನಮ್ಮ ಸಕಲ ಪಾಪಗಳಿಗೆ ಪ್ರಾಯಶ್ಚಿತ್ತ ಅನ್ನೋದನ್ನು ನಿರೂಪಣೆ ಮಾಡ್ತದೆ. ಇನ್ನು 34ನೇ ಅಧ್ಯಾಯ ಅಲ್ಲಿ ನಿರೂಪಣೆ ಮಾಡುವಾಗ ಐಹಿಕ ಮತ್ತು ಪಾರತ್ರಿಕವಾದ ಸುಖವನ್ನು ಅನುಭವಿಸಲಿಕ್ಕೆ ಏನು ಕಾರಣ ಅಂತ ನಾರದರು ಕೇಳಿದ್ರಂತೆ. ನಮಗೆ ಇಹಲೋಕದಲ್ಲಿಯೂ ಸುಖ ಇರಬೇಕು, ಪರಲೋಕದಲ್ಲಿಯೂ ಸುಖ ಇರಬೇಕು. ಏನು ಬೇಕು, ಏನು ಪಡಿಬೇಕು ಅಂತ ಕೇಳಿದ್ರು. ಅದಕ್ಕಂತಾರೆ ಹರಿಭಕ್ತಿರೇವ ಸಾಧನ ಅಂತಾರೆ. ಭಗವಂತನ ಭಕ್ತಿ ಬಿಟ್ಟು ಮತ್ತೊಂದಿಲ್ಲ. ಯಾರು ಭಗವದ್ಭಕ್ತರಾಗ್ತಾರೆ ಅವರಿಗೆ ಇಹಲೋಕ ಪರಲೋಕ ಎರಡೂ ಕಡೆಯಲ್ಲೂ ಸುಖ ಅನುಭವಿಸಬಹುದು, ಅದರಿಂದ ಆಗುವ ಲಾಭ ಮತ್ತೊಂದರಿಂದ ಇಲ್ಲ ಅಂತ ವೇದಮಾಲಿ ಅಂತ ಒಬ್ಬ ಬ್ರಾಹ್ಮಣನ ಕಥೆಯನ್ನು ನಾರದ ಪುರಾಣ ನಿರೂಪಣೆ ಮಾಡಿಕೊಡ್ತದೆ. ವೇದಮಾಲಿ ಅಂತ ಒಬ್ಬ ಬ್ರಾಹ್ಮಣ ವೇದಾಂಗಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಬದುಕ್ತಾ ಇದ್ದಂಥ ಮಹಾನುಭಾವ. ಸದಾಚಾರದಲ್ಲಿ ಅಭಿರುಚಿ, ಭಗವಂತನ ವಿಚಿತ್ರವಾದ ಪೂಜೆ, ಅವನಲ್ಲಿ ಭಕ್ತಿ. ಪುರಾಣಗಳೆಲ್ಲವೂ ಸಾರ್ತಾವೆ ಭಗವಂತನಲ್ಲಿ ಭಕ್ತಿ, ಸದಾಚಾರದಲ್ಲಿ ಅಭಿರುಚಿ. ಯಾವಾತನಿಗೆ ಚೆನ್ನಾಗಿ ಇದ್ದು ಅದರಲ್ಲಿ ನಿಷ್ಠೆಯಿಂದ ಇರ್ತಾನೋ ಅವನಿಗೆ ಎಂದಿದ್ರೂ ಸುಖ ಇರ್ತದಂತೆ. ನೆಮ್ಮದಿ ಅವರಿಗೇ ಇರೋದು, ನೆಮ್ಮದಿ ಯಾರ್ಯಾರಿಗಿಲ್ಲ ಜಗತ್ತೊಳಗೆ. ಹರಿಭಕ್ತರಿಗಿರುವ ನೆಮ್ಮದಿ ಜಗತ್ತಿನಲ್ಲಿ ಯಾರ್ಯಾರಿಗೂ ಇಲ್ಲ. ನೀವು ಬೇಕಾದ ಕಡೆ ಹೋಗಿ ಬರ್ರಿ, ಬೇಕಾದ್ದಾಗಲಿ, ಎಲ್ಲೇ ಇರಲಿ, ಭಗವಂತನಲ್ಲಿ ಭಕ್ತಿ ಒಂದಿತ್ತು ಅಂದರೆ ಅವನಿಗೆ ಎಲ್ಲಿದ್ರೂ ನೆಮ್ಮದಿ ಇರ್ತದಂತೆ. ಬಹಳ ಚೆನ್ನಾಗಿ ನಿರೂಪಣೆ ಮಾಡುತ್ತದೆ. ಹಿಂದೆ ರೈವತ ಅಂತ ಒಂದು ಮನ್ವಂತರದಲ್ಲಿ ವೇದಮಾಲಿ ಅಂತ ಒಬ್ಬ ಬ್ರಾಹ್ಮಣ ಇದ್ದ. ವೇದಾಂಗ ಪಾರಂಗತ. ಅವನಿಗೆ ಕಾಲಾಂತರದಲ್ಲಿ 2 ಮಕ್ಕಳಾದರಂತೆ. ಯಜ್ಞಮಾಲಿ ಮತ್ತು ಸುಮಾಲಿ ಅಂತ 2 ಮಕ್ಕಳು. ಹೆಂಗಿಟ್ಟಿರು ಪುರಾಣಗಳ ಹೆಸರು ಹೆಂಗೋ ನೋಡ್ರಿ. ಒಬ್ಬ ವೇದಮಾಲಿ, ಒಬ್ಬ ಅವರ ಮಕ್ಕಳು ಯಜ್ಞಮಾಲಿ, ಇನ್ನೊಬ್ಬ ಸುಮಾಲಿ. ಎಲ್ಲಿದ ಹೆಸರು ಹುಡ್ಕೊಂಬರ್ತಾರೋ ಏನೋ ವೇದವ್ಯಾಸ ದೇವರು. ಒಂದು ಅರ್ಥೈಸ್ಕೋಬೇಕ್ರಿ, ಪುರಾಣಗಳಲ್ಲಿ ಬರುವ ಈ ಚರಿತ್ರೆಗಳವಲ್ಲ, ಕಾಲನೂ ನಿರ್ದೇಶ ಮಾಡ್ತಾರೆ. ಇಂತಿಂಥ ಮನ್ವಂತರದಲ್ಲಿ ಇಂಥ ಬ್ರಾಹ್ಮಣ ಇದ್ದ, ಅವನ ಹೆಸರು, ಅವನ ಊರು ಎಲ್ಲ ಹೇಳ್ತಾರೆ. ಆದರೆ ಈ ಪುರಾಣಗಳಲ್ಲಿ ಇಷ್ಟೆಲ್ಲ ವಿವರಣೆ ಕೊಟ್ಟು ಹೇಳುವ ಉದ್ದೇಶ ಏನು ಅಂತ ಕೇಳಿದ್ರೆ ಒಂದೇ ಮಾತು, ಆ ಪುರಾಣದ ಕಥೆಗಳು ಮನುಷ್ಯನಿಗೆ ಮಾರ್ಮಿಕವಾದ ರೀತಿಯಲ್ಲಿ ಸಂದೇಶ ನೀಡ್ತಾವೆ.
ತನ್ಮೂಲಕವಾಗಿ ನಾನೊಬ್ಬ ಇಂಥ ಭಕ್ತನಾದರೆ ಏನಾದೀತು ಅಂತ ವಿವರಣೆ ಕೊಡಬೇಕು. ಇಲ್ಲದೇ ಇದ್ರೆ ಪುರಾಣ ಶ್ರವಣಕ್ಕೆ ಫಲ ಏನು? ಮತ್ತೆ ಪುರಾಣದ ಶ್ರವಣಕ್ಕೆ ಫಲ ಇದೆ. ಯಜ್ಞಮಾಲಿ, ಸುಮಾಲಿ, ವೇದಮಾಲಿ ಹೆಸರುಗಳನ್ನು ನೆನಪಿಟ್ಟುಕೊಳ್ಳೋದ್ರಿಂದ ಲಾಭ ಇಲ್ಲ. ಆ ಪಾತ್ರ ಏನು ಅವರ ಜೀವನ ಅದರ ಬಿತ್ತರಿಸಿ ನಮ್ಮ ಮನಸ್ಸಿನಲ್ಲಿ ತುಂಬುತ್ತಾರೆ. ಹಿಂಗಿರ್ರಿ ಅಂತ ಹೇಳ್ತಾರೆ. ಅದಕ್ಕೆ ಲೌಕಿಕವಾಗಿ ಹೇಳ್ತಿರ್ತೀನಿ, ಹೇಗೆ ಧಾರಾವಾಹಿಗಳು ಮನುಷ್ಯನೊಳಗೆ ಬಿತ್ತರಿಸ್ತಾವಂತ್ರಿ, ನೀವು ಮನೆಯೊಳಗೆ ಹಿಂಗಿರ್ರಿ ಅಂತ ಬಿತ್ತರಿಸಿ ನಮ್ಮನ್ನು ಹಾಳು ಮಾಡ್ತಾವು. ಹಂಗ ಪುರಾಣಗಳೇನು ಮಾಡ್ತಾವ ಅಂದ್ರ ಇವು ಅಪೂರ್ವವಾದ ಪಾತ್ರಗಳನ್ನ, ಅವುಗಳ ಇತಿಹಾಸವನ್ನ ಹೇಳಿ ಹೇಳಿ ನಮ್ಮನ್ನ ಏಳಿಗೆಗೆ ತರ್ತಾವ. ಹಿಂಗಿರ್ರಿ ಹೀಗಿರ್ರಿ ಅಂತ ಬಾಯಿ ಬಿಟ್ಟು ಹೇಳೋದಿಲ್ಲ, ಹೀಗಿರ್ರಿ ಅಂತ ತೋರಿಸ್ತಾ ಹೋಗ್ತಾರಷ್ಟೇ. ಮನುಷ್ಯನ ಮನಸ್ಸಿನಲ್ಲಿ ತಾನಾಗೆ ಉದಯಿಸ್ತಾ ಹೋಗ್ತದೋ. ಹಿಂಗಿದ್ದವ ಹೆಂಗಾದ, ನಾನು ಹೇಗಿರಬೇಕು ಅನ್ನೋ ವಿವರಣೆ ನಮಗೆ ಬರಬೇಕಷ್ಟೆ. ಹೀಗೆ ಪುರಾಣಗಳಲ್ಲಿ ವೇದಮಾಲಿ ಅನ್ನೋ ಒಂದು ಕಥೆ ಹೇಳುವಾಗ ಬರ್ತದೆ. ಎಂಥ ಮಾತುಗಳು ನೋಡಿ ಪುರಾಣದ ಮಾತು. ವೇದಮಾಲಿ ಸ್ವಧನಂ ಗಣಯಾಮಾಸ ಕಿಯತ್ ಸ್ಯಾದಿತಿ ವೇದಿತುಂ. ಹಣ ಸಂಪಾದನೆ ಮಾಡಲಿಕ್ಕೆ ಇಳಿದ್ನಂತೆ. ವೇದಾಂಗ ಪಾರಂಗತನಾಗಿ ಶಾಸ್ತ್ರಗಳನ್ನು ತಿಳಿದವ ಬಹಳ ಹಣ ಸಂಪಾದನೆ ಮಾಡಿದ್ನಂತೆ. ಅವನಿಗೆ ಅದೊಂದು ಮನಸ್ಸಿನಲ್ಲಿ ಹುಟ್ಟಿಬಿಟ್ಟಿತ್ತು, ಹಣ ದುಡಿಯೋದು, ಹಣ ಸಂಪಾದಿಸೋದು, ಸುಖ ಪಡಿಬಹುದು ಅಂತ. ಒಂದಿಷ್ಟು ಹಣ ದುಡಿದು ಇಟ್ಟುಬಿಡ್ತೇನೆ ಅಂತ ಸಂಪಾದನೆ ಮಾಡೇ ಮಾಡಿದ. ಏನು ಮಾಡಬಾರ್ದು, ಯಾವ ರೀತಿ ಹಣವನ್ನು ತರಬಾರದು ಅಂತಿತ್ತೋ ಆ ರೀತಿಯೆಲ್ಲ ಹಣ ತಂದುಬಿಟ್ಟನಂತೆ. ಅಸತ್ ಪ್ರತಿಗ್ರಹಶ್ಚೈವ ಅಪಣ್ಯಾನಾಂಚ ವಿಕ್ರಯೈಹಿ. ಕೊಂಡ್ಕೋಬಾರ್ದದ್ದನ್ನು ಕೊಂಡುಕೊಳ್ಳೋದು, ಮಾರಬಾರ್ದದ್ದನ್ನು ಮಾರೋದು, ಅಸಜ್ಜನರಿಂದ ಪ್ರತಿಗ್ರಹಿಸೋದು, ಈ ಥರದ ಅನೇಕ ಕೃತ್ಯಗಳನ್ನು ಮಾಡಿ ಸಾವಿರಾರು ಕೋಟಿ ಹಣವನ್ನು, ಸಹಸ್ರಾಣಾಂ ಕೋಟಿ ಕೋಟಿ ಗುಣಾನ್ವಿತಂ, ಕೋಟಿ ಕೋಟಿ ಸಂಖ್ಯಾಕವಾಗಿ ಹಣವನ್ನು ಸಂಪಾದನೆ ಮಾಡಿ ಇಟ್ಟಿದ್ದಾನೆ. ಆದರೆ ನಾದ್ಯಾಪಿ ಶಾಂತಿ ಮಾಪನ್ನ ಮಮ ತೃಷ್ಣಾತಿ ದುಸ್ಸಹ ಅಂತಂದಂತೆ. ಇಷ್ಟು ಸಂಪಾದಿಸಿದರೂ ವೇದಮಾಲಿಗೆ ಮನಸ್ಸಿನಲ್ಲಿ ನೆಮ್ಮದಿ ಮಾತ್ರ ಹುಟ್ಟಲಿಲ್ಲವಂತೆ. ಇನ್ನಿಷ್ಟು ಹಣ ತುಡಿಬೇಕು ಅಂಥೇಳಿ ಮನಸ್ಸಿತ್ತಂತೆ. ಆಗ ಒಂದು ದಿವಸ ಮನೆಯಲ್ಲಿ ಕೂತುಕೊಂಡು ವೇದಮಾಲಿ ಅಂತಾನೆ, ಏನು ನನ್ನ ಹಣೆ ಬಾರ, ಇಷ್ಟು ಹಣ ದುಡ್ದಿದ್ದೇನೆ, ನನಗೆ ಮಾತ್ರ ನೆಮ್ಮದಿ ಸಿಗುತ್ತಿಲ್ಲಲ್ಲ, ಜೀವನಿಗೆ ಈ ಆಸೆ ಎಷ್ಟು ಕೆಟ್ಟ ಅಂತನ್ಲಿಕ್ಕೆ ಒಂದು ಮಾತು ಹೇಳ್ತಾನೆ. ಜೀರ್ಯಂತಿ ಜೀರ್ಯತಃ ಕೇಶಾಹ ದಂತಾ ಜೀರ್ಯಂತಿ ಜೀರ್ಯತಃ ಚಕ್ಷುಶ್ರೋತ್ರೇ ಚ ಜೀರ್ಯೇತೆ ತೃಷ್ಣೈಕಾ ತರುಣಾಯತೆ ಅಂತಂದಂತೆ. ಇವೆಲ್ಲ ಹೆಂಗಿವು ಗೊತ್ತಿ ಇವು ಭಾರಿ ಅದ್ಭುತವಾದ ಸುಭಾಷಿತಗಳಿದ್ದಂಗೆ ಇವು. ಜೀರ್ಯಂತಿ, ಪುರಾಣಗಳಲ್ಲಿ ಸುಭಾಷಿತಗಳು ಬಹಳ ನೀತಿಯ ಮಾತುಗಳು. ಜೀರ್ಯಂತಿ ಜೀರ್ಯತೆ ಕೇಶಾಹ. ಏನು ವೇದಮಾಲಿಯ ಮನಸ್ಸಿನ ಸ್ಥಿತಿಯನ್ನು ವರ್ಣಿಸ್ತದೆ ಪುರಾಣ. ನಮ್ಮ ಜೀವನದೊಳಗೆ ಮುಪ್ಪು ಬರ್ತದಂತ. ಮುಪ್ಪು ಬಂದ್ರೆ ತಲೆ ಕೂದಲಿಗೂ ಬರ್ತದೆ, ಅದು ಜೀರ್ಣ ಆಗ್ತದೆ. ಎರಡು ಥರರಿವು. ಎಷ್ಟು ಬಣ್ಣ ಹಚ್ಕೊಂಡ್ರು ಅವು ಕಪ್ಪು ಇದ್ದದ್ದು ಬೆಳ್ಳಗಾಗೋದಿಲ್ಲ, ಬೆಳ್ಳಗಿದ್ದದ್ದು ಕಪ್ಪಾಗೋದಿಲ್ಲ. ಅವು ಬಣ್ಣದಿಂದ ಆಗಬೇಕಷ್ಟೇ. ಅದಕ್ಕೆ ಮುಪ್ಪು ಬಂತು ಅಂದ್ರೆ ಅದು ಹಣೆ ಬಾರ ಅಷ್ಟು. ಜೀರ್ಯಂತಿ ಜೀರ್ಯತಃ ಕೇಶಾಹ ದಂತಾ ಜೀರ್ಯಂತಿ ಜೀರ್ಯತಃ. ಹಲ್ಲು ಮುಪ್ಪು ಬಂದ್ರೆ ತಾನಾಗೆ ಉದುರಿ ಬೀಳ್ತಾವೆ. ನೀವು ಬರಲಿ ಅಂದ್ರೂ ಮತ್ತೆ ಬರೋದಿಲ್ಲ, ಅವು ಬಂದದ್ದು ಹೋದ್ವೆ, ಇನ್ನೇನು ಬೇರೆ ಹಾಕಿಸ್ಕೋಬೇಕಷ್ಟೆ. ಚಕ್ಷು ಶ್ರೋತ್ರೇ ಚ ಜೀರ್ಯೇತೆ. ಕಣ್ಣು ಅದು ಮುಪ್ಪು ಬಂತು ಅಂದರೆ, ಕಿವಿ ಮುಪ್ಪು ಬಂತು ಅಂದರೆ ಕಾಣಿಸ್ದೇ ಇದ್ದಂಗೆ ಆಗ್ತದೆ, ಕೇಳಿಸ್ದೇ ಇದ್ದಂಗೆ ಆಗ್ತದೆ. ಇವಕ್ಕೆಲ್ಲ ಮುಪ್ಪು ಬಂದಂಗ ಇವುಗಳಿಗೂ ಮುಪ್ಪು ಬರ್ತಾವ. ನಮಗೆ ಮುಪ್ಪು ಬಂದ್ರೆ ಈ ಇಂದ್ರಿಯಗಳಿಗೆ ಮುಪ್ಪದ. ಒಂದಕ್ಕೆ ಮಾತ್ರ ಮುಪ್ಪಿಲ್ಲಂತ, ಅದು ಯಾವಾಗಲೂ ತರುಣಿಯಾಗೇ ಇರ್ತಾಳಂತೆ. ಅದು ಯಾವುದು ಅಂದರೆ ತೃಷ್ಣೈಕಾ ತರುಣಾಯತೆ ಅಂತಾನಂತೆ ವೇದಮಾಲಿ. ತೃಷ್ಣ, ವಿಷಯ ಪದಾರ್ಥಗಳನ್ನು ಪಡಿಬೇಕು, ಹಣ ಸಂಪಾದಿಸ್ಬೇಕು, ಈ ಏನು ಆಶಾ, ಈ ಆಶೆ ಎಂದಿದ್ರೂ ತರುಣಿಯಾಗೇ ಇರ್ತಾಳಂತ ಇವಳು. ಇವಳಿಗೆ ಮುಪ್ಪೇ ಇಲ್ಲ. ಕೂದಲಿಗೆ ಮುಪ್ಪಿದೆ, ನಮಗೆ ಮುಪ್ಪು ಬಂದರೆ ಹಲ್ಲಿಗಿದೆ, ಕಣ್ಣಿಗಿದೆ, ಕಿವಿಗಿದೆ. ಆಸೆ ಮಾತ್ರ ಅದು ತರುಣಿ ಇರ್ತಾಳೆ, ಅವಳಿಗೆ ಮುಪ್ಪಿಲ್ಲ ಅಂತಂದಂತೆ ವೇದಮಾಲಿ. ಎಂಥ ಮಾತು ಹೇಳ್ತಾನೆ. ಮಮೇಂದ್ರಿಯಾಣಿ ಸರ್ವಾಣಿ ಮಂದಭಾವಂ ವ್ರಜಂತಿ ಚ ಬಲಂ ಹತಂಚ ಜರಸ ತೃಷ್ಣಾ ತರುಣತಾಂ ಗತಾ ಅಂತಂದ. ಸರ್ವೇಂದ್ರಿಯಗಳು ಮುಪ್ಪು ಬಂದಾಗ ಮಂದ ಭಾವವನ್ನು ತಾಳ್ತಾವೆ, ಬಲ ಕುಗ್ಗೋಗ್ತದೆ ದೇಹದೊಳಗಿದ್ದದ್ದು. ಆದರೆ ತೃಷ್ಣಾ ಅಂತೇನಿದ್ದಾಳಲ್ಲ, ಇವಳು ನಿತ್ಯ ತರುಣಿಯಾಗೇ ನಮ್ಮೊಳಗೆ ಉಳಿತಾಳಲ್ಲ, ಇದೇ ಇವಳ ಮಹಿಮೆ ಅಂತನ್ನಂತೆ. ಹೀಗಾಗಿ ನನಗೆ
ಮಹಾ ದುರಾಶೆ ಬಂದಿದೆ. ಆಶಾ ಭಂಗಕರಿ ಪುಂಸಾಂ ಅಜೇಯಾಮತಿ. ಬಹಳ ದುರ್ಲಭ ಆಶೆಯನ್ನು ನಾವು ಗೆಲ್ಲೋದು. ಇಂಥ ಆಸೆ ನನಗೆ ಬಂದದ್ದಕ್ಕೆ ಬಹುಶಃ ನನಗೆ ನೆಮ್ಮದಿ ಇಲ್ಲ ಅಂತ ಅನಿಸ್ತದೆ. ಏನು ಮಾಡಿ ನನ್ನ ಈ ಆಸೆ ದೂರ ಮಾಡಿಕೊಳ್ಳಿ ಅಂತ ವ್ಯಥೆಪಟ್ಟನಂತೆ. ಹಣ ಸಂಪಾದನೆ ಮಾಡಿದ್ದು ಅವನೇ, ಹಣ ಸಂಪಾದನೆ ಮಾಡಲಿಕ್ಕೆ ಬಂದ ಆಸೆಯೂ ಅವನಿಗೆ ಬಂದಿತ್ತು. ನೆಮ್ಮದಿ ಕಾಣಲಿಲ್ಲ. ಮನಸ್ಸಿನ ಸ್ಥಿತಿಗತಿಗಳಲ್ಲಿ ವ್ಯತ್ಯಾಸ ಆದಾಗ ತಾನೇ ವಿಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಈ ಮಾತುಗಳನ್ನು ಆಡಿದ ಅಂತ ಪುರಾಣ ಹೇಳ್ತದೆ. ಬಲಂ ತೇಜೋ ಯಶಶ್ಚೈವ ವಿದ್ಯಾಂ ಮಾನಂಚ ವೃದ್ಧತಾಂ ತಥೈವ ಸತ್ಕುಲೇ ಜನ್ಮ ಆಶಾಹಂತ್ಯತಿ ವೇಗತಃ. ಬಲ, ತೇಜಸ್ಸು, ಯಶಸ್ಸು, ವಿದ್ಯಾ, ಸನ್ಮಾನ ಎಲ್ಲ ಸತ್ಕುಲದಲ್ಲಿ ಜನ್ಮ ಸರ್ವಸ್ವವನ್ನು ಹಾಳು ಮಾಡ್ತದಂತೆ ನಮಗೆ ಬರುವ ದುರಾಶೆ ಅಂತಂತಾನೆ. ಆಸೆ ಹಾಳು ಮಾಡುವಷ್ಟು ಮನುಷ್ಯನನ್ನು ಇನ್ಯಾವುದು ಹಾಳು ಮಾಡೋದಿಲ್ಲಂತೆ. ಆಸೆಗೆ ದಾಸರಾದ ನಾವೆಲ್ಲರೂ ಹಾಳಾಗ್ತೇವೆ ಅಂತನ್ಲಿಕ್ಕೆ ಈ ವೇದಮಾಲಿ ಮಾತೆ ಸಾಕ್ಷಿ. ಆಶಾಭಿಭೂತಾಯೇ ಮರ್ತ್ಯ ಮಹಾಮೋಹ ಮದೋದ್ಧತ. ನಾನು ಆಶಾಭಿಭೂತನಾಗಿ ಮೋಹ ಮದ ಉದ್ಧತನಾಗಿದ್ದೇನೆ. ಈಗ ಅನಿಸ್ತಾ ಇದೆ ನನ್ನ ಮನಸ್ಸಿನ ಸ್ಥಿತಿಯಲ್ಲಿ ಏನು ಮಾಡಿತು ನಾನು ಇಡೀ ಜೀವನದೊಳಗೆ ಅಂತ ಅನಿಸ್ತು ಅಂತ ಭಾವಿಸಿ ಆಮೇಲೆ ಏನು ಮಾಡಿಬಿಟ್ಟ ಅವನು, ತಾನು ಸಂಪಾದನೆ ಮಾಡಿದಂಥ ಎಷ್ಟು ಹಣ ಇತ್ತೋ ಅದನ್ನು 4 ಭಾಗ ಮಾಡಿದ್ನಂತೆ. ನೋಡಿ, ಒಂದಲ್ಲ ಒಂದು ಹಂತಕ್ಕೆ ಮನುಷ್ಯ ಯಾವಾಗಲೂ ಹೇಳ್ತಿರ್ತದ, ಅದು ಮನುಷ್ಯನಿಗೆ ಎಷ್ಟೇ ಸಂಸಾರದೊಳಗೆ ಜಂಜಾಟ ಬರಲಿರಿ ಬಂದರೂ ಒಂದಲ್ಲ ಒಂದು ಹಂತಕ್ಕೆ ಧರ್ಮದೊಳಗೆ ಪ್ರವೇಶ ಮಾಡೇ ಮಾಡ್ತಾನಂತವ. ಭಾಳ ಹಾರಾಡ್ಲಿ ಜೀವನದೊಳಗೆ ಭಾಳ ಹಾರಾಡಿದವರು ಕೊನೆಗೆ ಒಂದಲ್ಲ ಒಂದು ಹಂತಕ್ಕೆ ಎಲ್ಲಿ ಬರ್ತಾರ ಅಂದ್ರೆ ಅವರು ಧರ್ಮಕ್ಕೆ ತಲೆ ಬಾಗ್ತಾರಂತೆ. ಬ್ಯಾಡಾಗಿತ್ತಿದು ಬ್ಯಾಡಾಗಿತ್ತು ತಮಗೆ ಅನಿಸಿ ಧರ್ಮಕ್ಕೆ ತಲೆ ಬಾಗ್ತಾರಂತೆ. ದುಡಿದ ಹಣವನ್ನು 4 ಭಾಗ ಮಾಡಲಿಕ್ಕೆ ಹೊರಟ. ಚತುರ್ಧಾ ವಿಭಜತ್ ಸ್ವಯಂತು ಭಾಗದ್ವಿತಯಸ್ಯ ಸ್ವಾರ್ಜಿತಾರ್ಥಾದ್ ಅಪಹರತ್ ಶೇಷಂಚ ಭಾಗದ್ವಿತಯಂ ಪುತ್ರಯೋರುಭಯೋರ್ದದೋ ಸ್ವೇನಾರ್ಜಿತಾನಾಂ ಪಾಪಾನಾಂ ನಾಶಂ ಕರ್ತು ಮನಾಸ್ತದ. ತಾನೇ ಸಂಪಾದನೆ ಮಾಡಿದಂಥ 2 ಭಾಗದೊಳಗೆ 4 ಭಾಗ ಮಾಡಿ ಅದರೊಳಗೆ 2 ಭಾಗ ತಾನಿಟ್ಟುಕೊಂಡು 2 ಭಾಗವನ್ನು ತನ್ನ ಮಕ್ಕಳಿಗೆ ಕೊಟ್ಟನಂತೆ. 1 ಭಾಗ ವೇದಮಾಲಿ ಯಜ್ಞಮಾಲಿ ಕೊಟ್ಟ, ಇನ್ನೊಬ್ಬ ಸುಮಾಲಿ ಅಂತಿದ್ನಲ್ಲ ಅವನಿಗೆ ಕೊಟ್ಟ, 2 ಭಾಗ ಉಟ್ಕೊಂಡಂತೆ. 2 ಭಾಗದೊಳಗೆ ವಿಚಾರ ಮಾಡಿದ, ಈ 2 ಭಾಗದ ಹಣ ಏನು ಮಾಡಲಿ, ನಾನು ಮಾಡಿದ ಪಾಪ ಕಳ್ಕೊಳ್ಳಿಕ್ಕೆ ಈ 2 ಭಾಗ ಮಾತ್ರ ನನ್ನಲ್ಲಿ ಹಣ ಉಳಿದಿದೆ, ಏನಾದರೂ ಮಾಡಿ ನನ್ನ ಪಾಪ ಕಳ್ಕೊಳ್ಬೇಕು ಅಂತ ವಿಚಾರ ಮಾಡಿದ್ನಂತೆ. ವಿಚಾರ ಮಾಡಿ ಕಾಡಿಗೆ ಅಂತ ಪ್ರಯಾಣ ಬೆಳೆಸಿ ಕಾಡಿನೊಳಗೆ ಜಾನಂತಿ ಅಂತ ಒಬ್ಬ ಋಷಿಗಳು, ಜಾನಂತಿ ಮಹಾ ತಪಸ್ವಿ ಋಷಿಗಳನ್ನು ಸಂಪರ್ಕ ಮಾಡಿ ಆ ಜಾನಂತಿ ಋಷಿಗಳ ಸೇವೆ ಮಾಡ್ತಾನೆ. ಅವ್ರಿಗೆ ಕೇಳಿದ್ದಂತೆ, ನನಗೆ ಈ ಜಂಜಾಟ, ಈ ಮನಸ್ಸಿನಲ್ಲಿ ಅಶಾಂತಿ ಇದೆಲ್ಲ ದೂರ ಹೋಗಬೇಕಾದ್ರೆ ನೀವೇ ಉಪದೇಶ ಮಾಡ್ರಿ, ನಿಮ್ಮಿಂದ ನಾನು ಉದ್ಧಾರ ಆಗಬಲ್ಲೆ ಅಂತಂದ್ರೆ ಜಾನಂತಿರುವಾಚ. ಜಾನಂತಿ ಋಷಿಗಳು ಏನು ಮಾತು ಹೇಳ್ತಾರೆ ಅವಾಗ, ಸತ್ಯಂ ಸತ್ಯಂ ಮಹಾಭಾಗ ಚಿತ್ತಂ. ಮೊದಲು ಉಪದೇಶ ಮಾಡ್ರಿ ನನಗೆ ಈ ಸಂಸಾರದಿಂದ ಅಂದರೆ ಮೊದಲು ಉಪದೇಶ ಮಾಡಿದ್ರಂತೆ. ಕಾಮ ಕ್ರೋಧ ಲೋಭ ಮೋಹ ಮದ ಬಿಡಬೇಕು, ಹರಿಪೂಜೆಯಲ್ಲಿ ತತ್ಪರರಾಗಬೇಕು, ಅಸೂಯ ಇನ್ನೊಬ್ಬರ ನಿಂದೆ ದಂಭಾಚಾರ ಇವನ್ನೆಲ್ಲ ಬಿಡಬೇಕು, ಸರ್ವ ಪ್ರಾಣಿಗಳ ಮೇಲೆ ದಯ ಮಾಡಬೇಕು, ಇಷ್ಟು ಮಾಡ್ಕೊಂಡಿರು ಆಮೇಲೆ ನಿನಗೆ ತತ್ವ ಹೇಳ್ತೀನಿ ಅಂತ ಕಳಿಸಿಬಿಟ್ರಂತವ್ರು. ಅವ ಅಂದಾಯ್ತು ಅಂತಂದ. ಅಷ್ಟೇ ಸಾಕು ಅಂತ ಅಷ್ಟೇ ಮಾಡ್ಕೊಂಡಿದ್ದ. ಅಷ್ಟೇ ಮಾಡ್ಕೊಂಡಿದ್ದಾಗ ಮತ್ತೆ ಚಿಕಿತ್ಸೆ ಬಂತಂತೆ. ಇಷ್ಟೇನಾ, ನಾ ಯಾಕೆ ಹುಟ್ಟೇನಿ, ನಾ ಎಲ್ಲಿದ ಬಂದೇನಿ, ನನ್ನ ಪೂರ್ಣ ಮಾಡಬೇಕಾದ ಕೆಲಸ ಏನು, ಕೋಹಂ ಮಮ ಕ್ರಿಯಾ ಕೇತಿ ಸ್ವಯಮೇವ ವಿಚಿಂತೆಯತ್, ನಾನು ಯಾರು, ನಾನು ಏನು ಮಾಡಬೇಕು, ಈ ಜಿಜ್ಞಾಸೆ ಬಂತಂತೆ. ಜಾನಂತಿಗಳ ಹತ್ರ ಬಂದರೆ ಜಾನಂತಿಗಳು ಪರಬ್ರಹ್ಮನ ತತ್ವೋಪದೇಶ ಮಾಡ್ತಾರೆ. ಅವರೇ ತತ್ವೋಪದೇಶ ಮಾಡಿ ಭಗವಂತನ ಸಾಕ್ಷಾತ್ಕಾರ ಆಗೋ ಹಾಗೆ ಪರಿಪೂರ್ಣ ಉಪದೇಶ ಮಾಡಿ ಕಳಿಸಿದರಂತೆ. ಆ ತತ್ವೋಪದೇಶದಿಂದ ವಾರಾಣಸಿ ಪುರಂ ಪ್ರಾಪ್ಯ ಕಾಶಿ ಕ್ಷೇತ್ರಕ್ಕೆ ಅಂತ ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡಿ ಪರಿಪೂರ್ಣ ದೇಹ ಶುದ್ಧಿ ಮನಸ್ಸಿನ ಶುದ್ಧಿ ಬ್ರಹ್ಮಜ್ಞಾನದಿಂದಲೇ ಮೋಕ್ಷವನ್ನು ಪಡೆದ ಅಂತನ್ನೋ ಅಪೂರ್ವ ಉಪಾಖ್ಯಾನವನ್ನು ನಮ್ಮ ನಾರದ ಪುರಾಣ ನಿರೂಪಣೆ ಮಾಡುತ್ತದೆ. ನೋಡಿ, ಹರಿಭಕ್ತನಾದ ಜನ ಉದ್ಧಾರ ಆಗಲಿಕ್ಕೆ ಮಾಡಬೇಕಾದ ಸಾಧನ ವೇದಮಾಲಿಯಿಂದ ನಾವು ತಿಳಿಬಹುದು ಅಂತದೆ. ಹೀಗೆ ವೇದಮಾಲಿ ಸಂಪಾದಿಸಿದ ಹಣವನ್ನು 4 ಭಾಗ ಮಾಡಿ 2 ಭಾಗದಷ್ಟು ಇಟ್ಟುಕೊಂಡದ್ದು ಅದನ್ನಿಷ್ಟು ದಾನ ಮಾಡಿದ. ಜಾನಂತಿ ಎನ್ನೋ ಋಷಿಗಳ ಸಂಪರ್ಕ ಮಾಡಿದ, ಸದಾಚಾರ ತತ್ಪರನಾದ, ಹರಿಭಕ್ತಿಯನ್ನು ಮಾಡಿದ್ದಕ್ಕೆ ಬ್ರಹ್ಮಜ್ಞಾನ ಪಡ್ಕೊಂಡ, ಬ್ರಹ್ಮಜ್ಞಾನದಿಂದಲೇ ಮೋಕ್ಷ ಹೊಂದಿದ.
ಈ ಚರಿತ್ರೆ ನಮಗೆಲ್ಲ ಸಂದೇಶ ನೀಡ್ತದೆ. ನಾವು ಅರ್ಥೈಸಿಕೊಳ್ಬೇಕು. ವೇದಮಾಲಿ ಅನ್ನೋ ಹೆಸರೇ ಹೇಳ್ತದೆ. ನಾವೆಲ್ಲರೂ ವೇದದ ಮಾಲೆ ಧರಿಸಿದರೆ ವೇದಮಾಲಿಗಳು ಅಂತ ಆಗ್ತೇವೆ ಅಷ್ಟೆ. ನಾವು ವೇದದ ಮಾಲೆ ಧರಿಸಬೇಕು. ಯಾವುದ್ಯಾವುದೋ ಮಾಲೆಗಳನ್ನು ಧರಿಸೋದಕ್ಕಿಂತ ವೇದದ ಮಾಲೆ. ಇವತ್ತಿನ ನಾಸ್ತಿಕ ಯುಗದೊಳಗೆ ಯಾರೂ ವೇದಾಧ್ಯಯನ ಮಾಡ್ತಾ ಇಲ್ಲ. ಸರಿಯಾದ ರೀತಿಯಲ್ಲಿ ವೇದದ ಮಾಲೆ ಧರಿಸಿದವ ವೇದಮಾಲಿ. ಹಣ ಸಂಪಾದಿಸಬೇಕೋ ಬೇಡವೋ ಅಂದರೆ ಹಣ ಸಂಪಾದಿಸಲೇಬೇಕು. ಸಂಪಾದಿಸಿದ ಹಣವನ್ನೇ 4 ಭಾಗ ಮಾಡಿದಂತೆ ನಾವು 4 ಭಾಗನೇ ಮಾಡಬೇಕಂತೆ. ಮಕ್ಕಳಿಗೆ ಅಂತ ಅರ್ಧ, ಸಾಧನಕ್ಕೆ ಅಂತ ಇನ್ನರ್ಥ. ಸಾಧನ ಮಾಡಲಿಕ್ಕೆ ಅಂತ ಹೊರಟಾಗ ಚಿಕಿತ್ಸೆ ಹುಟ್ಟಿತು. ಆಸೆ ಬಿಟ್ಟ ಮೊದಲು. ಆಸೆ ನನ್ನನ್ನು ತಿಂತದೆ ಅಂತ ಅನಿಸಿದಾಗ ಆಸೆ ಬಿಡಬೇಕಂತೆ. ಆಶಾತ್ಯಾಗ ಮಾಡಿದ ವೇದಮಾಲಿಗೆ ಸಾಧನೆ ಮಾಡಿಕೊಳ್ಬೇಕು ಅಂತ ಅನಿಸಿದಾಗ ಸಿಕ್ಕವರು ಯಾರು ಅಂದರೆ ಜಾನಂತಿ ಎನ್ನುವಂತಹ ಜ್ಞಾನಿಗಳು. ಅವರ ಉಪದೇಶದ ಪ್ರಭಾವದಿಂದ ಮೋಕ್ಷ ಪಡೆದ. ಈ ಚರಿತ್ರೆನೇ ನಮಗೆ ಕೊಡುವ ಅಪೂರ್ವ ಸಂದೇಶ ಅಂತ ಇವತ್ತಿನ ದಿವಸ ಈ ಉಪಾಖ್ಯಾನವನ್ನು ನೋಡಿದ್ದೇವೆ. ನಾಳೆಯ ದಿವಸ ಭಗವಂತನ ಸೇವೆಯಲ್ಲಿ ತತ್ಪರರಾದವರು ಹೇಗೆ ಉದ್ಧಾರ ಆಗ್ತಾರೆ ಅಂತನ್ಲಿಕ್ಕೆ ಇವನ ಮಕ್ಕಳು ಯಜ್ಞಮಾಲಿ ಮತ್ತು ಸುಮಾಲಿ, ಇವರಿಬ್ಬರಲ್ಲಿ ಸುಮಾಲಿ ಬಹಳ ದುರ್ಜನ, ಯಜ್ಞಮಾಲಿ ಸಜ್ಜನ. ಆದರೆ ಪುರಾಣ ಹೇಳ್ತದೆ ಯಜ್ಞಮಾಲಿಗೂ ಮೋಕ್ಷ ಸಿಕ್ತಂತೆ, ಸುಮಾಲಿಗೂ ಮೋಕ್ಷ ಸಿಕ್ತಂತೆ. ಹೇಗೆ ಸಿಕ್ತು? ದೊಡ್ಡ ಕುತೂಹಲ. ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಹರಯೇ ನಮಃ.